विठ्ठल श्री ज्ञानदेव तुकाराम संत तुकाराम महाराज की जय। श्री शिव चिदंबरेश्वर महाराज की जय। श्री शेषाचल सद्गुरु महाराज की जय। ವಿಠಲನ ಪರಮ ಭಕ್ತರಾಗಿರ್ತಕ್ಕಂತಹ ಮೌಲಿ ಸಂತ ತುಕಾರಾಮ್ ಮಹಾರಾಜರ ಜೀವನ ಚರಿತ್ರೆಯನ್ನ ನಾವು ಶ್ರವಣ ಮಾಡ್ತಾ ಇದ್ದೀವಿ. ನಿನ್ನೆ ದಿನ ನಾವು ನೋಡಿದ್ವಿ ಯಾವ ಭಗವಂತ ತನ್ನ ಅಂತರಂಗದ ಶಿಷ್ಯ ತುಕಾರಾಮ್ ಮಹಾರಾಜರ ಕರದಕ್ಷಿಣವೇ ಓಡೋಡಿ ಬರುವಂತಹ ಭಗವಂತ ಆ ಸಾಮರ್ಥ್ಯವುಳ್ಳಂತಹ ತುಕಾರಾಮ್ ಮಹಾರಾಜರು ಭಗವಂತನನ್ನ ಭೂಮಿಗೆ ಕರೆತರುವಂತಹ ಸಾಮರ್ಥ್ಯವುಳ್ಳ ತುಕಾರಾಮ್ ಮಹಾರಾಜರನ್ನ ಯಾವ ರೀತಿಯಾಗಿ ಅವರನ್ನ ಕೂಲಂಕುಷವಾಗಿ ವಿಚಾರಿಸದನೆ ಚರ್ಚೆ ಮಾಡದನ ಎಂತಹ ಕಠಿಣ ಶಿಕ್ಷಾ ಅವರ ವಿರೋಧಿಗಳು ಅವರನ್ನ ವಿರೋಧ ಮಾಡುವಂತವರು ಅವರು ಕೊಟ್ರು. ಮಹಾರಾಜರನ್ನ ಕತ್ತಿ ಮೇಲೆ ಕೂಡಿಸಿ ಎಷ್ಟು ಅಪಮಾನಗೊಳಿಸುವ ರೀತಿ ಒಳಗ ತುಕಾರಾಮ್ ಮಹಾರಾಜರನ್ನ ನಡೆಸ್ಕೊಂಡ್ರು. ತುಕಾರಾಮ್ ಮಹಾರಾಜರು ಮಾನ ಸಮ್ಮಾನಕ್ಕೂ ಬೆಲೆ ಕೊಡ್ಲಿಲ್ಲ, ಅವಮಾನ ಅಪಮಾನಗಳಿಗೂ ಬೆಲೆ ಕೊಡ್ಲಿಲ್ಲ. ಯಾವುದೇ ಮಹಾತ್ಮರ ಚರಿತ್ರೆಯನ್ನ ನಾವು ನೋಡಿದ್ರ ಒಂದು ವಿಚಾರ ನಮಗ್ ತಿಳಿದು ಬರ್ತದ. ಯಾವುದೇ ಸಾಧಕರಿರ್ಲಿ, ಆ ಸಾಧಕನನ್ನ ಜಗತ್ ಹೆಂಗ ಮಾಡ್ತದಂದ್ರ ಮೊದ್ಲು ಅನುಮಾನ ದೃಷ್ಟಿಯಿಂದ ನೋಡ್ತದ. ಇವ ಹೆಂಗಿದ್ದಾನೋ ಏನು, ಏನಿದ್ದಾನೋ ಏನು, ಯಾಕೆ ಇವ ಮಾಡ್ಲಿಕ್ಕತ್ತಾನ, ಇವ ಮಾಡೋದು ನಾಟಕಿ ಅದನೋ ಸತ್ಯ ಅದನೋ, ಅನುಮಾನ ದೃಷ್ಟಿಯಿಂದ ನೋಡ್ತಾರ. ಆ ಅನುಮಾನ ದೃಷ್ಟಿ ಒಳಗ ನೋಡಿದಂತಹ ಜಗತ್ತು ಆಮೇಲೆ ಅವ್ರನ್ನ ಅವಮಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಅವಮಾನ ಮಾಡ್ತದಲ್ಲ, ಇಷ್ಟು ಅವಮಾನ ಮಾಡ್ತದಲ್ಲ ಜಗತ್ತು, ಆ ಅನುಮಾನವನ್ನು ಅವಮಾನವನ್ನು ಯಾವ ವ್ಯಕ್ತಿ ಸಹಿಸ್ಕೊಂಡು ಹೋಗ್ತಾರೋ ಆ ವ್ಯಕ್ತಿಗೆ ಮುಂದೆ ಸನ್ಮಾನ ಆಗ್ತದೆ. ನೀವು ಯಾವುದೇ ಮಹಾತ್ಮರ ಚರಿತ್ರೆ ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿನೂ ಇಂಥದನ್ನೇ ಪಾರ ಮಾಡ್ಕೊಂಡು ಬಂದಾರ. ಸ್ವತಃ ಚಿದಂಬರ ಮಹಾಸ್ವಾಮಿಗಳನ್ನ ಗೋಪಾಲ ಎಂಬುವ ಬ್ರಾಹ್ಮಣ ಬಹಳ ನಿಂದ ಮಾಡಿದ. ಶೇಷಾಚಲ ಮಹಾರಾಜರನ್ನ ಕುಂಟ ಶೇಷ ಅಂತ ಕರೆದ್ರು, ಸಾಕಷ್ಟು ಅವ್ರ ನಿಂದ ಮಾಡಿದ್ರು. ಸಿದ್ಧಾರೂಢ ಸ್ವಾಮಿಗಳು ಊರ್ ಹೊರಗೆ ಮಲ್ಕೊಂಡ್ರ ಮೈ ಮೇಲೆ ಬಂದು ಕೆಂಡ ಹಾಕಿದ್ರು ಅವ್ರ ಮೇಲೆ. ಬಸವಣ್ಣನವ್ರನ್ನ ಎಷ್ಟು ಅವಮಾನ ಮಾಡಿದ್ರು. ಏಕನಾಥ್ ಮಹಾರಾಜರನ್ನ ಎಷ್ಟು ಅವಮಾನ ಮಾಡಿದ್ರು. ಬ್ರಹ್ಮ ಚೈತನ್ಯ ಮಹಾರಾಜರು ಸಾಕ್ಷಾತ್ ಭಗವಂತ ಪ್ರಭು ಶ್ರೀರಾಮಚಂದ್ರ ದರ್ಶನವನ್ನು ಪಡ್ಕೊಂಡಂತ ಗೋಂದಾವಲಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ಎಷ್ಟು ಅನುಮಾನ ದೃಷ್ಟಿಯಿಂದ ನೋಡ್ತು, ಎಷ್ಟು ಅವ್ರಿಗೆ ಅವಮಾನ ಮಾಡ್ತು. ಬೆಳದಡಿ ಬ್ರಹ್ಮಾನಂದ ಮಹಾರಾಜರು ಸಾಕ್ಷಾತ್ ಭಗವಂತ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪಡ್ಕೊಂಡಂತಹ ಬೆಳದಡಿ ಬ್ರಹ್ಮಾನಂದರಿಗೆ ಹೊಟ್ಟೆಯಾಗಿ ವಿಷ ಹಾಕಿದ್ರು. ವರದಳ್ಳಿ ಶ್ರೀಧರ ಸ್ವಾಮಿಗಳ ಚರಿತ್ರೆ ಒಳಗೆ ನಾವು ನೋಡ್ತೀವಿ, ಅವ್ರಿಗೆ ಹೊಟ್ಟೆ ಒಳಗೆ ವಿಷ ಹಾಕಿದ್ರು. ಯಾವುದೇ ಸತ್ಪುರುಷರ ಜೀವನ ಚರಿತ್ರ ನೋಡ್ರಿ ಎಷ್ಟು ವಿಲಕ್ಷಣ ಇರ್ತದ. ಶೇಷಾಚಲ ಮಹಾರಾಜರ ಶಿಷ್ಯರು ನಾರಾಯಣ ಭಗವಾನ್ರು ಅವ್ರ ಹೊಟ್ಟಿ ಒಳಗೆ ವಿಷ ಹಾಕಿದ್ರು. ಇವರೆಲ್ಲಾ ಭಗವಂತನ ಇರುವಿಕೆ ಅನುಭವವನ್ನ ಜಗತ್ತಿಗೆ ತೋರಿಸ್ತಂತವ್ರು. ಅಂತ ಸಾಮರ್ಥ್ಯ ಇತ್ತು ಅವನ್ನೆಲ್ಲವನ್ನ ಅವ್ರು ಸಹಿಸ್ಕೊಂಡು ದಾಟಿಕೊಂಡು ಹೋದ್ರು. ಅವ್ರು ನಮ್ಗೆ ವಿಷ ಹಾಕ್ಯಾರ ಅಂತ ತಿಳ್ಕೊಂಡು ಯಾವುದೇ ಸತ್ಪುರುಷ ಜಗತ್ತಿಗೆ ಶಾಪ ಕೊಟ್ಟಿಲ್ಲ. ಅವ್ರು ಅದನ್ನ ಸಹನದಿಂದ ಶಾಂತ ಗುಣದಿಂದ ಅದನ್ನೆಲ್ಲವನ್ನ ಪಾರ ಮಾಡಿ ಬಂದ್ರು. ಇಳೋ ಮಹಾತ್ಮರ ಚರಿತ್ರೆ ಒಳಗೆ ಏನು ನಾವು ಶ್ರವಣ ಮಾಡ್ಲಿಕ್ಕತ್ತೀವಿ, ಮಹಾತ್ಮರಂದ್ರ ಅವ್ರು ಎಷ್ಟು ದೊಡ್ಡದಿರ್ತಾರ, ಅವ್ರಿಗೆ ಹೆಂಗ ಅವ್ರು ಮಹಾತ್ಮರಾಗಿರ್ತಾರ. ಯಾವ ವ್ಯಕ್ತಿಗೆ ಅಂತರಂಗದೊಳಗ ಆಧ್ಯಾತ್ಮಿಕ ಕ್ರಾಂತಿ ಉಂಟಾಗ್ತದಲ್ಲ ಆ ವ್ಯಕ್ತಿ ಮಾತ್ರ ಜಗತ್ತಿನೊಳಗ ಆಧ್ಯಾತ್ಮಿಕ ಸಾಧನ ಮಾಡ್ಲಿಕ್ಕೆ ಸಾಧ್ಯತೆ ಅದ. ನಮ್ಮೊಳಗ ಏನಾಗ್ಯದಂದ್ರ ನಾವು ಇನ್ನು ಆಧ್ಯಾತ್ಮಿಕ ಆ ಜ್ಯೋತಿಯನ್ನ ಬೆಳಗೋದಂದ್ರ ಅದು ಹೆಂಗದಂತ ಕಲ್ಪನಾನ ನಮಗಿಲ್ಲ. ನಮಗ ಇನ್ನೂ ಒಳಗ್ ತಣ್ಣಗದ ಅಂದ್ರ ಆಧ್ಯಾತ್ಮಿಕದೆಡೆಗೆ ನಮ್ಮ ಮನಸ್ಸು ಇನ್ನೂ ಸೆಳಿವಲ್ತು. ಯಾಕೆ ನಮ್ದು ಸೆಳೆಂಗಿಲ್ಲ ಅಂತಂದ್ರ ನಮ್ಗ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ವಿಚಾರ ನಮ್ಮೊಳಗ್ ಬರ್ಬೇಕಂದ್ರ ನಾವು ಮಹಾತ್ಮರ ಚರಿತ್ರೆಯನ್ನ ಓದಿದ್ರ ಮಾತ್ರ, ಶ್ರವಣ ಮಾಡಿದ್ರ ಮಾತ್ರ ನಮ್ಮೊಳಗ ಅಂತ ಜಾಗೃತಿ ಭಾವ ಉಂಟಾಗ್ಲಿಕ್ಕೆ ಸಾಧ್ಯತೆ ಅದ. ಸಾಕಷ್ಟು ಮಹಾತ್ಮರ ಚರಿತ್ರೆ ಒಳಗ ನಾವು ನೋಡ್ತೀವಿ. ಹೇಳೋ ವಿಚಾರ ಏನದಂದ್ರ, ನಾವ್ ಇವೆಲ್ಲ ಮಹಾತ್ಮರ ಚರಿತ್ರೆಯನ್ನು ಯಾಕೆ ಶ್ರವಣ ಮಾಡ್ಬೇಕಂದ್ರ ನಾವು ಅವರಂತೆ ಸ್ವಲ್ಪರ ಜೀವನದೊಳಗ ನಮ್ಮ ಅಂಶವನ್ನ ಅಳವಡಿಸಿಕೊಂಡು
ನಾವು ಅವರಂತ ಸಾಗಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಮ್ಗಳ ಪ್ರಶ್ನೆ ಹುಟ್ಟಬಹುದು, ಅಲ್ರಿ ಅವ್ರೇನ್ ಭಗವಂತನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವತಾರ ಆಗಿದ್ ಬಂದವರು. ನರಸಿಂಹ ಅವತಾರದೊಳಗ ಪ್ರಹ್ಲಾದ ರಾಜರಾಗಿ ಬಂದವರೇ ರಾಮನ ಸಂತಿ ಅಂಗದನಾದ್ರು, ಕೃಷ್ಣನ ಸಂತಿ ಉದ್ಧವರಾದ್ರು, ವಿಠ್ಠಲನ ಅವತಾರದೊಳಗ ಅವರೇ ನಾಮದೇವ್ ಮಹಾರಾಜರಾದ್ರು, ಅವರೇ ತುಕಾರಾಮ್ ಮಹಾರಾಜರಾದ್ರು. ಇವರೆಲ್ಲ ಭಗವಂತನ ಅವತಾರ ಸಂತಿನ ಇದ್ದವರು. ಅವರು ಭಗವಂತನ ಪ್ರತಿ ಹೆಜ್ಜೆ ಹೆಜ್ಜೆಗಳಿಗೂ ಅವ್ರ ಅವತಾರ ಎತ್ತಿ ಬಂದವರು. ಅವ್ರಿಗೆ ಸುಲಭವಾಗಿ ಭಗವಂತ ಕಾಣ್ತಾನ್ರಿ, ನಮ್ಮಂತವ್ರಿಗೆ ಏನ್ ಕಾಣ್ಲಿಕ್ಕೆ ಸಾಧ್ಯತಾ ಅದ? ನಮಗ್ ಭಗವಂತ ಕಾಣ್ತಾನ ಇಲ್ಲೋದು ಆಮೇಲೆ ಯೋಚನೆ ಮಾಡೋಣ. ಈಗ ನಮಗ ಆಧ್ಯಾತ್ಮಿಕವಾದ ಸಾಧನಾದೊಳಗಿತ್ತು ನಮ್ಮ ಮನಸ್ಸನ್ನ ಆನಂದವಾಗಿ ಇಟ್ಕೊಳ್ಳೋದ ಇವತ್ತು ಕಲಿಯುಗದೊಳಗ ಒಂದು ದೊಡ್ಡವಾಗಿರ್ತಕ್ಕಂಥ ಒಂದು ಚಾಲೆಂಜಿಂಗ್ ವಿಷಯ ಅದ. ನಾವು ಮನಸ್ಸಿನ ಆನಂದ ಇವತ್ತು ನೋಡ್ರಿ, ಪ್ರತಿಯೊಬ್ಬ ಯಾವುದೇ ವ್ಯವಹಾರ ಮಾಡ್ತಿರ್ಲಿ, ಉದ್ಯೋಗ ಮಾಡ್ತಿರ್ಲಿ, ಪ್ರತಿಯೊಬ್ಬರ ಮನಸ್ಸು ಎದಕ್ ಚಡಪಡಿಸ್ತದಂದ್ರ ಆನಂದಕ್ಕಾಗಿ ಚಡಪಡಿಸ್ತದ, ಸುಖಕ್ಕಾಗಿ. ಆ ಅಲೌಕಿಕ ಸುಖ ಅದಲ್ಲ, ಅದರ ಆ ಸುಖಕ್ಕಾಗಿ ನಮ್ಮ ಮನಸ್ಸು ಚಡಪಡಿಸ್ತದ. ಪ್ರತಿಯೊಬ್ಬನು ಕೂಡ ಇವತ್ ನೋಡ್ರಿ, ಸಾಕಷ್ಟು ಮನೆ ಶ್ರೀಮಂತಿಕೆ ಇರ್ಲಿ, ಏನೇ ಇರ್ಲಿ, ಮನಸ್ಸು ಆನಂದ ಪಡ್ಲಿಕ್ ಬಯಸ್ತದ. ನಾವ್ ಇವತ್ ನೋಡ್ತೀವಿ ಸಾಕಷ್ಟು ಆಗರ್ಭ ಶ್ರೀಮಂತರು ಕಣ್ಣೀರ್ ಹಾಕದನ್ನ ನೋಡ್ತೀವಿ. ಅಂದ್ರ ಶ್ರೀಮಂತಿಕೆಯೊಳಗ್ ಸುಖ ಇಲ್ಲ. ಇವತ್ತಿನ ತುಕಾರಾಮ ಮಹಾರಾಜರ ಚರಿತ್ರೆ ಭಾಗದೊಳಗ ಅದ ಬರ್ತದ. ನಿನ್ನೆ ದಿವಸ ನಾವ್ ನೋಡಿದೀವಿ, ತುಕಾರಾಮ್ ಮಹಾರಾಜರ ದರ್ಶನಕ್ಕ ಶಿವಾಜಿ ಮಹಾರಾಜ ಹಂಬಲಿಸಿ ಅವನ ಅರಮನೆಯೊಳಗ ತುಕಾರಾಮ್ ಮಹಾರಾಜರ ಸತ್ಸಂಗ ನಡಿಬೇಕು, ಭಜನ ಕೀರ್ತನ್ ನಡಿಬೇಕು ಅಂತ ಅಂಬಲದಿಂದ 4 ಜನ ಸೈನಿಕರನ್ನ ಕೊಟ್ಟು ಕಳಿಸ್ತಾರ. ತುಕಾರಾಮ್ ಮಹಾರಾಜರು ಹೇಳ್ತಾರ, ನಾವು ಕುದುರೆ ಮೇಲೆ ಬರುವಂತವ್ರ ಅಲ್ರಪ್ಪ, ನಮಗೆ ಈ ಕುದುರೆ, ಈ ಛತ್ರ ಚಾಮರ ಇದ್ರ ಅವಶ್ಯಕತಾ ನಮಗಿಲ್ಲ. ನಾವು ಸಂತರ ಸಂತಿ ನಡ್ಕೋತನ ಬರ್ತೇವಿ, ನೀವ್ ಹೋಗಿ ಮಹಾರಾಜರಿಗೆ ಹೇಳ್ರಿ, ನಾವಿನ್ ಕೆಲವೇ ದಿವಸದೊಳಗ ಬರ್ತೇವೆ ಅಂತ ಹೇಳಿ ತುಕಾರಾಮ್ ಮಹಾರಾಜರು ವಚನ ಕೊಟ್ರು. ಶಿವಾಜಿ ಮಹಾರಾಜಗ ಈ ಸುದ್ದಿ ಕೇಳಿ ಬಹಳ ಆನಂದ ಆಯ್ತು. ಯಾವ ಕ್ಷಣದ ಅಪೇಕ್ಷೆ ಭಗವಂತ ತುಕಾರಾಮ್ ಮಹಾರಾಜರ ಬರುವಿಕೆಯ ಒಂದು ಘಳಿಗೆಯ ಅಪೇಕ್ಷೆ ಇತ್ತಲ್ಲ, ಶಿವಾಜಿ ಮಹಾರಾಜಗ ಅದು ಬಂತಪ್ಪ. ಅಂತಹ ಗಳಿಗೆ ಬಂತು. ಸಾಕ್ಷಾತ್ ಭಗವಂತನ ದರ್ಶನ ಮಾಡ್ಕೊಂಡಂತಹ ಆ ಮಹಾನ್ ಸಂತರ ಪಾದಸ್ಪರ್ಶ ಈ ಅರಮನೆಗೆ ಆಗ್ತದಲ್ಲ, ಎಷ್ಟು ಸುಖ. ಶಿವಾಜಿ ಮಹಾರಾಜಗ ಅರಮನೆಯೊಳಗೆ ಏನು ಸುಖದ ಕೊರೆತಿತ್ತನ್ರಿ? ಏನ್ ಕೊರೆತಿತ್ತ ಅವಂಗ? ಸಾಕಷ್ಟು ಐಶ್ವರ್ಯ ತುಂಬಿ ತುಳ್ಕಾಡ್ತಿತ್ತು. ಯಾವುದಕ್ಕಾಗಿ ತುಕಾರಾಮ್ ಮಹಾರಾಜರನ್ನ ಬಯಸ್ತಿದ್ದ ಅಂದ್ರ ಅವ್ರು ಹೇಳುವಂತಹ ವಾಣಿಯೊಳಗ ಆ ಸುಖ ಇತ್ತು, ಆ ಬ್ರಹ್ಮಾನಂದದ ಅನುಭವ ಇತ್ತು. ಅವ್ರ ಕೀರ್ತನ, ಅವರು ಆಡುವಂತಹ ಮಾತನ್ನ ಕೇಳ್ಕೊತ ಕೂತ್ರ ಶಿವಾಜಿ ಮಹಾರಾಜಿಗೆ ಪ್ರಪಂಚದ ಯಾವುದೇ ಅಪೇಕ್ಷೆನ ಬರ್ತಿದ್ದಿಲ್ಲ ಅವ್ನು. ಹಿಂಗಾಗಿ ಆ ತುಕಾರಾಮ್ ಮಹಾರಾಜರ ಬರುವಿಕೆಯನ್ನ ಶಿವಾಜಿ ಮಹಾರಾಜ ಕಾಯ್ಕೋತ ಕೂತ. ತುಕಾರಾಮ್ ಮಹಾರಾಜರು ಸಾಕಷ್ಟು ಜನ ಸಂತ ಪರವಾರ ಸಂತಿ ಅಖಂಡ ನಾಮಸ್ಮರಣೆ ಮಾಡ್ಕೋತ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಈ ನಾಮವನ್ನೇ ಮಾಡ್ಕೋತ ತುಕಾರಾಮ್ ಮಹಾರಾಜರ ಒಂದು ಪಾದಯಾತ್ರಾ ಅಂತಕ್ಕಂಥದ್ದು ಆ ಅರಮನೆ ಕಡೆ ಹೊರಡ್ತು. ಶಿವಾಜಿ ಮಹಾರಾಜರು ದೂತರು ಬಂದು ಓಡೋಡ್ಕೊತ ಬಂದು ಶಿವಾಜಿ ಮಹಾರಾಜರು ಹೇಳಿದ್ರು, ಮಹಾರಾಜ್, ತುಕಾರಾಮ್ ಮಹಾರಾಜರು ಸಮಸ್ತ ಪರಿವಾರ ಸಂತಿ ಅರಮನೆಗೆ ಬರ್ಲಿಕ್ಕತ್ತಾರ. ಎಂತಹ ಸಡಗರದ ಒಂದು ಆಮಂತ್ರಣ, ಒಂದು ಸ್ವಾಗತ ತುಕಾರಾಮ್ ಮಹಾರಾಜರಿಗಾಗಿ ಶಿವಾಜಿ ಮಹಾರಾಜ ತಯಾರಿ ಮಾಡಿದ ಅಂದ್ರ ಸಾಕ್ಷಾತ್ ಭಗವಂತನೇ ಇವತ್ತು ಅರಮನೆಗೆ ಬರ್ಲಿಕ್ಕತ್ತಾನನ್ನೋ ಭಾವದೊಳಗ ಸಾಕಷ್ಟು ಪುಷ್ಪಗಳನ್ನ ತರಿಸಿ, ಸುಗಂಧ ದ್ರವ್ಯಗಳನ್ನ ತರಿಸಿ, ತುಕಾರಾಮ್ ಮಹಾರಾಜರ ಬರುವಿಕೆ ದಾರಿಯನ್ನ ಕಾಯ್ಕೋತ ಮಹಾರಾಜ ಬರಗಾಲಲ್ಲಿ ಸ್ವಾಗತ ಮಾಡ್ಬೇಕಂತೇಳಿ ಅರಮನೆ ಹೊರಗೆ ಬಂದ್ ನಿಂತ್ಕೊಂಡಾರ. ಸಂಪ್ರದಾಯ ಇತ್ತನ್ರಿ, ರಾಜ ಮಹಾರಾಜರು ಬಂದು ಅರಮನೆ ಒಳಗ ಕಾಯ್ಕೋತ ನಿಲ್ಲೋ ಸಂಪ್ರದಾಯ ಅದನ್ರಿ ಅದು. ಯಾವ ರಾಜ ಬಂದ್ರ ಇನ್ನು ಆ ರಾಜ ಹೊರಗ್ ಬಂದಾನು? ಸಾಧ್ಯ ಇಲ್ಲ. ತುಕಾರಾಮ್ ಮಹಾರಾಜರು ಅಂತಹ ಮೇರು ವ್ಯಕ್ತಿ ಇದ್ರು. ಅವರ ಜ್ಞಾನದ ಪರಾಕಾಷ್ಠೆ, ಅವರ ಆನಂದದ ಪರಾಕಾಷ್ಠೆ, ಅವರಲ್ಲಿರುವಂತಹ ಅಂತಃಕರಣದ ಪರಾಕಾಷ್ಠೆ ಅಷ್ಟಿತ್ತು. ತುಕಾರಾಮ್ ಮಹಾರಾಜನ್ನ ಸ್ವಾಗತ ಮಾಡ್ಬೇಕಂತ ತಿಳ್ಕೊಂಡು ತನ್ನ ತಾಯಿ ಜೀಜಾಬಾಯಿಯೊಂದಿಗೆ ಎಲ್ಲಾ ಪರಿವಾರ ಸಂತಿ ಶಿವಾಜಿ ಮಹಾರಾಜ ಕೈ ಒಳಗ ಪುಷ್ಪಗಳನ್ನ ಹಿಡ್ಕೊಂಡಂತ ತಟ್ಟಿ ಹಿಡ್ಕೊಂಡ್ಬಂದು, ಗುಲಾಲ್ ಬುಕ್ಕಿಟ್ ಹಿಡ್ಕೊಂಡ್ಬಂದು ಊರ್ ಹೊರಗೆ ನಿಂತ್ಕೊಂಡಾನ ಶಿವಾಜಿ ಮಹಾರಾಜ. ತುಕಾರಾಮ್ ಮಹಾರಾಜರು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಭಜನ್ ಮಾಡ್ಕೋತ ಆ ಭಜನದ ಶಬ್ದ, ಆ ತಾಳದ ಝೇಂಕಾರ, ಮುಗಿಲು ಮುಟ್ಟುವಷ್ಟು ಆನಂದ. ಸಾಕಷ್ಟು ಜನ ಸಂತರು ಹೆಜ್ಜೆ ಹಾಕ್ಲಿಕ್ಕತ್ತಾರ. ಶಿವಾಜಿ ಮಹಾರಾಜ ದೂರಿಂದ ನೋಡ್ಕೋತ ನಿಂತಾನ. ದೇಹ ಭಾವ ಹೋಗಿಬಿಟ್ಟದ.
ಯಾವಾಗ ತುಕಾರಾಮ್ ಮಹಾರಾಜರ ಚರಣ ಹತ್ರ ಬಂದಿತ್ತು, ಯಾವಾಗ ನಾ ಲೋಟಾಂಗಣ ಹಾಕೇನು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜ ನಿಂತ್ಕೊಂಡ. ತುಕಾರಾಮ್ ಮಹಾರಾಜರು ಆನಂದದಿಂದ ಅಖಂಡ ನಾಮಸ್ಮರಣೆ ಮಾಡ್ಕೋತ ಅವ್ರ ಹತ್ರ ಪ್ರವೇಶ ಆಗ್ಯದ. ಅವರ ಬರುವಿಕೆ ದಾರಿಯನ್ನೇ ಕಾಯ್ಕೊಂತ ನಿಂತಂತ ಶಿವಾಜಿ ಮಹಾರಾಜಗ ಕೈಯೊಳಗಿದ್ದಂತ ಪುಷ್ಪಗಳನ್ನ ಅವ್ರ ಪಾದಕ್ಕೆ ಹಾಕ್ಬೇಕನ್ನೋದ ಮರ್ತು ಬಿಟ್ಟಾರ. ಗುಲಾಲ್ ಬಿಕ್ಕಿಟ್ಟು ಅವರು ಸೈನಿಕರೆಲ್ಲ ತೂರ್ಲಿಕ್ಕತಾರ. ಆನಂದದಿಂದ ವೈಭವದಿಂದ ತುಕಾರಾಮ್ ಮಹಾರಾಜರನ್ನ ಸ್ವಾಗತ ನಡೆದ. ಶಿವಾಜಿ ಮಹಾರಾಜರಿಗೆ ಎಚ್ಚರಾಗ್ಯದ, ಕಣ್ಣಾಗ ಆನಂದ ಬಾಷ್ಪಗಳು ಉದುರ್ಲಿಕ್ಕತಾವ. ಶಿವಾಜಿ ಮಹಾರಾಜ ಕೈಯೊಳಗ ಪುಷ್ಪಗಳನ್ನ ಹಿಡಿದು ತುಕಾರಾಮ್ ಮಹಾರಾಜರ ಚರಣಕ್ಕೆ ಹಾಕ್ಲಿಕ್ಕತಾರ. ತುಕಾರಾಮ್ ಮಹಾರಾಜರು ಶಿವಾಜಿ ಮಹಾರಾಜನ ಆಲಿಂಗನ ಮಾಡ್ಕೊಳಕತ್ತಾರ. ಶಿವಾಜಿ ಮಹಾರಾಜ ಧನ್ಯಾದೆ ಮಹಾರಾಜ್, ಧನ್ಯಾದೆ ಅಂತೇಳಿ ಶಿವಾಜಿ ಮಹಾರಾಜ್ ಹೇಳಿಕತ್ತಾರ. ಆನಂದದಿಂದ ಅವರ ಬಲಗೈ ಹಿಡ್ಕೊಂಡು ಶಿವಾಜಿ ಮಹಾರಾಜ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಆನಂದದಿಂದ ಅವ್ರನ್ನ ಅರಮನೆ ಒಳಗ್ ಕರ್ಕೊಂಡು ಹೊಂಟಾರ. ಭವ್ಯವಾಗಿರ್ತಕ್ಕಂತ ಸಭಾ ಮಂಟಪ ಅತ್ಯಂತ ಶೃಂಗಾರವಾಗ್ಯದ. ಇವತ್ತೇನು ಯಾವುದೇ ಅರಸ ಬಂದ್ರು, ಏನೇ ಒಂದು ಮಂಗಲ ಕಾರ್ಯ ಆದ್ರೂ ಕೂಡ ಅಷ್ಟು ಮಟ್ಟಿಗೆ ತಯಾರಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ತುಕಾರಾಮ್ ಮಹಾರಾಜ ಮೌಲ್ವಿ ತಾಯಿ ತುಕಾರಾಮರು ಬರ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಎಷ್ಟು ಸಡಗರದಿಂದ ಶಿವಾಜಿ ಮಹಾರಾಜ ಅವ್ರು ಅವಶ್ಯ ಮಹತ್ವ ಕೊಡ್ಲಿಲ್ಲ. ಶಿವಾಜಿ ಮಹಾರಾಜರ ಅಷ್ಟು ಸ್ವಾಗತಕ್ಕೂ ಅವರು ಮಹತ್ವ ಕೊಡ್ಲಿಲ್ಲ. ಅವ್ರ ಅರಮನೆಗೆ ಬಂದೇನೆ ಅನ್ನೋ ಭಾವಿಲ್ಲ ಶಿವಾಜಿ ಮಹಾರಾಜರಿಗೆ. ಎದಕ್ಕ? ಶಿವಾಜಿ ಮಹಾರಾಜರ ಒಂದು ಸ್ಥಿತಿ, ಅವ್ರ ಅಂತಃಕರಣ ನೋಡಿ ತುಕಾರಾಮ್ ಮಹಾರಾಜರ ಅಲ್ಲಿ ಬಂದ್ರೆ ವಿನಃ ತುಕಾರಾಮ್ ಮಹಾರಾಜರು ಶಿವಾಜಿ ಮಹಾರಾಜರ ಐಶ್ವರ್ಯ ಆಗ್ಲಿ, ಸಂಪತ್ತಾಗ್ಲಿ, ಅವರಲ್ಲಿರುವಂತಹ ರಾಜ ವೈಭವವನ್ನ ನೋಡಿ ತುಕಾರಾಮ್ ಮಹಾರಾಜರಲ್ಲಿ ಬಂದಿಲ್ಲ. ತಾಯಿ ಜೀಜಾಬಾಯಿ ಹೇಳಿರುವಂತಹ ಶಿವಾಜಿ ಮಹಾರಾಜರ ಅಂತಃಕರಣದ ಆಮಂತ್ರಣಕ್ಕೋಸ್ಕರ ತುಕಾರಾಮ್ ಮಹಾರಾಜರು ಸಂತ ಪರಿವಾರ ಸಂತಿ ಅವತ್ತಲ್ಲಿ ಬಂದ್ರು. ಅಖಂಡ ಭಜನ ಪ್ರಾರಂಭ ಆತು. ವೈಭವವಾದ ತುಕಾರಾಮ್ ಮಹಾರಾಜರ ಕೀರ್ತನ ಆತು. ಪ್ರತಿಯೊಂದು ಶಬ್ದವು ಶಿವಾಜಿ ಮಹಾರಾಜಗಿಷ್ಟ ಆನಂದ ಕೊಡ್ಲಿಕ್ಕತ್ತದಲ್ಲ. ಆನಂದ ಪಡ್ತಾ ಶಿವಾಜಿ ಮಹಾರಾಜ ಮನಸ್ಸೊಳಗ ಅನ್ಕೊಳಿಕತ್ತಾನ, ಇಂಥ ಮಹಾತ್ಮರು, ಇಂಥ ಭಗವತ್ ಸ್ವರೂಪಿ ಸಂತರು ನನ್ನ ರಾಜ್ಯದೊಳಗಿದ್ದಾರಲ್ಲ, ನಾ ಎಂತ ಧನ್ಯಿದ್ದೇನಿ. ಅಂತ ಮಹಾತ್ಮರು ಇವತ್ ನನ್ನ ಅರಮನೆಗೆ ಬಂದು ನನಗೂ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ತಿಳಿಸ್ಲಿಕ್ಕತ್ತಿಲ್ಲ. ನಾ ಎಷ್ಟು ಜನ್ಮದ ಪುಣ್ಯ ಮಾಡೇನೇನು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜಗ ಬಹಳ ಮನಸ್ಸಿನೊಳಗ ಆನಂದ ಆಗ್ಲಿಕ್ಕತ್ತದ. ಕೀರ್ತನ ಮುಗಿದದ. ಎಲ್ಲಾ ಸಂತರಿಗೂ ಸ್ವತಃ ಶಿವಾಜಿ ಮಹಾರಾಜ ತುಕಾರಾಮ್ ಮಹಾರಾಜರಿಗೆ ಊಟಕ್ಕೆ ಪಡಿಸ್ಲಿಕ್ಕತ್ತಾನ. ನೋಡ್ರಿ, ಎಂತ ತಾ ರಾಜ ಇದ್ದೇನಿ, ಅವನ ಅಭಿಮಾನವನ್ನ ತೊರೆದು ನಾ ಏನಿದ್ದೀನಿ, ನಾ ಎಂತ ಸ್ಥಾನದೊಳಗಿದ್ದೀನಿ ಎಲ್ಲವನ್ನ ಶಿವಾಜಿ ಮಹಾರಾಜ ಮರ್ತು ಬಿಟ್ಟಾರ. ಯಾವ ಒಂದು ಸಿಂಹಾಸನದ ಮೇಲೆ ಕುತ್ಕೊಂಡು ಕಿರೀಟ ಧಾರಣ ಮಾಡ್ಕೊಂಡು ಮಾತನಾಡುವಂತ ರಾಜ ಸಹಜ ವಸ್ತ್ರದೊಳಗಿದ್ದಾರ. ಊಟಕ್ಕೆ ಸಂತರಿಗೆ ಸ್ವತಃ ಶಿವಾಜಿ ಮಹಾರಾಜ ಊಟಕ್ಕೆ ಪಡಿಸ್ಲಿಕ್ಕತ್ತಾನಂದ್ರ ಶಿವಾಜಿ ಮಹಾರಾಜರಲ್ಲಿ ಎಷ್ಟು ಅವರಲ್ಲಿ ದೀನತಾ ಭಾವ ಇತ್ತು, ಶರಣಾಗತ ಭಾವ ತುಕಾರಾಮ್ ಮಹಾರಾಜರ ಮೇಲೆ ಎಷ್ಟು ಬಂದಿದ್ದಿತ್ತು ಶಿವಾಜಿ ಮಹಾರಾಜಗ. ಆನಂದದಿಂದ ಎಲ್ಲರ ಸಂತರ ಊಟ ಆಗ್ಯದ. ತುಕಾರಾಮ್ ಮಹಾರಾಜರ ಹತ್ರ ಶಿವಾಜಿ ಮಹಾರಾಜ್ ಬಂದ್ ಕೇಳಿಕತ್ತಾರ, ಮಹಾರಾಜ್ ಇವತ್ತಿನ ಕೀರ್ತನ ನನಗೆಷ್ಟರ ಆನಂದ ಆಗ್ಯದಲ್ಲ, ನನಗೊಂದು ದೊಡ್ಡ ಅಪೇಕ್ಷದ. ಇವತ್ತು ನೀವು ಸ್ವತಃ ನಾನು ಮಲಗುವ ಕೋಣೆಯೊಳಗ ನೀವು ಬರಬೇಕು, ನೀವು ಅಲ್ಲೇ ಮಲಗಬೇಕು, ನನ್ ಸಂತಿನ ಮಲಗಬೇಕು. ಎಷ್ಟು ಹಂಬಲ ನೋಡ್ರಿ ಶಿವಾಜಿ ಮಹಾರಾಜ್ಗೆ. ತುಕಾರಾಮ್ ಮಹಾರಾಜರು ಆನಂದದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟಾರ. ಶಿವಾಜಿ ಮಹಾರಾಜ ಅವ್ರ ಕೈ ಕರ್ಕೊಂಡು ಹೋಗಿ ತಾನು ಮಲಗುವ ಮಂಚದ ಮೇಲೆ ರತ್ನ ಗಂಬಳಿ ಹಾಸಿದಂತ ಒಂದು ಮಂಚದ ಮೇಲೆ ಶಿವಾಜಿ ಮಹಾರಾಜರನ್ನ ಮಲಗಿಸ್ಲಿಕ್ಕೆ ಹೋಗ್ತಾನ. ಸಂತ ತುಕಾರಾಮ್ ಮಹಾರಾಜರು ಅದಕ್ಕೆ ಒಪ್ಪಿಗೆ ಕೊಡಂಗಿಲ್ಲ. ಇಲ್ಲ, ನಾವ್ ಇಂಥದ್ರ ಮೇಲೆ ಮಲಗುವಂತ ಅಲ್ಲ, ನಮ್ದೇನಿದ್ರು ನೆಲದ ಮೇಲೆ ಹರಕ್ ಚಾಪಿ ಮೇಲೆ ನಾವು ಭಗವಂತನ ಸ್ಮರಣ ಮಾಡ್ಕೋತ ಆನಂದದಿಂದ ನಿದ್ರಾ ದೇವತೆಯನ್ನ ನಾವು ಸ್ವಾಗತ ಮಾಡ್ತೀವಿ ಹೊರತು ಇಂಥ ವೈಭವದ ಮೇಲೆ ನಾವು ಮಲಗಂಗಿಲ್ಲ. ಸಹಜವಾಗಿ ತುಕಾರಾಮ್ ಮಹಾರಾಜರು ನೆಲದ ಮೇಲೆ ಹಾಸಿಗೆ ಮೇಲೆ ಒಂದೇನು ಸಹಜ ಒಂದು ಹಾಸಿಗೆ ಮೇಲೆ ತುಕಾರಾಮ್ ಮಹಾರಾಜರು ಕುತ್ಕೊಂಡಾರ. ಶಿವಾಜಿ ಮಹಾರಾಜ ಅವ್ರ ಪಕ್ಕಕ್ಕ ನೆಲದ ಮೇಲೆ ಕೂತಾರ. ಅವಾಗ ಶಿವಾಜಿ ಮಹಾರಾಜಗ ತುಕಾರಾಮ್ ಮಹಾರಾಜ್ ಇಷ್ಟು ಸುಂದರವಾಗಿ ಅಭಂಗದೊಳಗ ಅವ್ರು ನಿರೂಪಣೆ ಕೊಟ್ಟಾರಂದ್ರ ಆಧ್ಯಾತ್ಮಿಕ ಜ್ಯೋತಿಯನ್ನ ಒಳಗ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನ ಶಿವಾಜಿ ಮಹಾರಾಜಿಗೆ ಎಷ್ಟು ಸುಂದರವಾಗಿ ತುಕಾರಾಮ್ ಮಹಾರಾಜರು ಬೆಳೆಸಿದ್ರಂದ್ರ, ಎಷ್ಟು ಸುಂದರ ಅಭಂಗದೊಳಗ ಅವ್ರು ನಿರೂಪಣೆ ಮಾಡ್ತಾರಂದ್ರ ತುಕಾರಾಮ್ ಮಹಾರಾಜರು ಹೇಳಿಕತ್ತಾರ, ಬೈಸೋನಿ ನಿವಾಂತ ಶುದ್ಧ ಕರಿ ಚಿತ್ತ ತಯಾ ಸುಖ ಅಂತಪಾರ ನಾಹಿ. ಮಹಾರಾಜ, ನೀನು ಇಷ್ಟು
ನಿವಾಂತವಾಗಿ ನಿರ್ಮಲ ಭಾವದಿಂದ ಏಕಾಂತವಾಗಿ ನೀ ಕೂಡೋದನ್ನ ಕಲಿ, ಅದನ್ನ ನೀನು ಹೆಚ್ಚು ರೂಢಿ ಮಾಡ್ಕೋ. ವೈಸೋನಿ ನಿವಾಂತ ಶುದ್ಧ ಕರಿ ಚಿತ್ತ ತಯಾ ಸುಖ ಅಂತ ಪಾರ ನಾಹಿ. ಆ ಸುಖಕ್ಕ ಹೋಲಿಕೆ ಮಾಡುವಂತ ವಸ್ತು ಆಗ್ಲಿ ವಿಷಯ ಆಗ್ಲಿ ಇಲ್ಲೇ ಇಲ್ಲ. ನೀನ್ ಏಕಾಂತವಾಗಿ ಕೂಡೋದನ್ನ ರೂಢಿ ಮಾಡ್ಕೋ, ಚಿತ್ತ ಶುದ್ಧ ಮಾಡ್ಕೊಂಡು ಕೂಡೋದನ್ನ ರೂಢಿ ಮಾಡ್ಕೋ. ಏವೋನಿ ಅಂತರ ರಾಹಿಲೆ ಗೋಪಾಳ ಸಾಯಾ ಸಾಜೆ ಫಳ ಬೈಸಲಿಯ. ನೀ ನಿವಾಂತವಾಗಿ ಕುತ್ಕೊಂಡ ಆ ಗೋಪಾಲನನ್ನ ವಿಠಲನ ಸ್ಮರಣ ಮಾಡಿದ್ದ ಖರೆ ಆದ್ರ ಅವ ಬಂದು ನಿನ್ನ ಬಾಜುಕ್ ಕೂಡ್ತಾನ. ರಾಮಕೃಷ್ಣ ಹರಿ ಮುಕುಂದ ಮುರಾರಿ ಮಂತ್ರ ಉಚ್ಚಾರಿ ವೇಳು ವೇಳ. ಯಾವಾಗ್ಲೂ ನೀ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ನೀ ಯುದ್ಧ ಮಾಡುವಲ್ಯಾಕ, ನೀ ಏನಾರ ರಾಜ್ಯ ಭಾರ ಮಾಡುವಲ್ಯಾಕ, ನೀ ಏನಾದ್ರೂ ನಿನ್ನ ರಾಜ್ಯದ ಕೆಲಸ ಮಾಡುವಲ್ಯಾಕ, ಆದ್ರೆ ನಿನ್ನ ಮನಸ್ಸು ಅಂತಕ್ಕಂಥದ್ದು ಮಾತ್ರ ಯಾವಾಗ್ಲೂ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ಯಾವಾಗ್ಲೂ ನಿನ್ನ ಅಂತರಂಗದೊಳಗೆ ಇದನ್ನೇ ನೀ ಸ್ಮರಣ ಮಾಡೋದನ್ನ ಕಲಿ. ತುಕಾಮಣೇಸಿ ದೇಯಿನಮಿ ದಿವ್ಯ ಜರಿ ಹೋಯಿಲ ಭಾವ ಏಕವಿಧ. ನೀ ಏನ್ ಆಗ್ತಿ ಅಂದ್ರ ಮುಂದ ಭಗವಂತನ ಒಳಗ ನಿನ್ನ ಏಕ ಭಾವ ಆಗಿ ಹೋಗ್ತದ. ಅದಕ್ಕ ನೀನು ಇಂಥದನ್ನ ರೂಢಿ ಮಾಡ್ಕೋ. ನೀನು ಈ ಕ್ಷಣದಿಂದ ಯಾವಾಗ್ಲೂ ನಿನ್ನ ಮನನ್ನ ಏನ್ ಸ್ಮರಣ ಮಾಡ್ಬೇಕಂದ್ರ ನೀನು ರಾಮಕೃಷ್ಣ ಹರಿ ಭಗವಂತನ ಸ್ಮರಣ ಮಾಡು ಅನ್ನೋದನ್ನ ಏಕಾಂತವಾಗಿ ಕುಡಿಸ್ಕೊಂಡು ತುಕಾರಾಮ್ ಮಹಾರಾಜ್ ಹೇಳಿಕತ್ತಾರ. ಅವರು ಹೇಳುವಂತ ಒಂದೊಂದು ಶಬ್ದಗಳು, ಅವರು ತುಕಾರಾಮ್ ಮಹಾರಾಜರು ಅಜ್ಞಾನದ ಒಂದು ವಿಚಾರವನ್ನ ತಿಳಿಸುವಂತ ರೀತಿ, ತುಕಾರಾಮ್ ಮಹಾರಾಜ ಹೇಳುವಂತಹ ಪರಿ ಆ ಶಿವಾಜಿ ಮಹಾರಾಜಗೆ ಇಷ್ಟರ ಮನಸ್ಸಿನೊಳಗ ಆನಂದ ಆತಲ್ಲ. ಇವತ್ತಿನ ದಿನ ಧನ್ಯ ದಿನ ಅದ, ನನ್ನ ಜೀವನದೊಳಗ ನಾವು ಮರೆಯಲಾರದ ದಿನ ಅದಂತ ತಿಳ್ಕೊಂಡು ಶಿವಾಜಿ ಮಹಾರಾಜ ತುಕಾರಾಮರ ಹತ್ರನ ಅವತ್ತು ಮಲ್ಕೊಂಡ. ಬ್ರಾಹ್ಮಿ ಮುಹೂರ್ತದೊಳಗೆ ಎಂದಿನಂತೆ ತುಕಾರಾಮ್ ಮಹಾರಾಜರು ಎತ್ತಾರ. ಬೆಳಗಿನ ಕಾಕಲಾರತಿ ನಡೆದದ, ಹರಿಪಾಠ ನಡೆದದ. ಆನಂದದಿಂದ ತುಕಾರಾಮ್ ಮಹಾರಾಜರ ಹರಿಪಾಠ ಮಾಡುವಂತಹ ಭಜನದೊಳಗ ಶಿವಾಜಿ ಮಹಾರಾಜ ಪಾಲ್ಗೊಂಡಾರ. ಆನಂದ ಆಗ್ಯದ. ತುಕಾರಾಮ್ ಮಹಾರಾಜರು ಶಿವಾಜಿ ಮಹಾರಾಜ್ ಹೇಳಿಕತ್ತಾರ, ನಾವಿನ್ ಹೊರಡೋ ಸಮಯ ಆಗ್ಯದ, ನಾವಿನ್ ಹೊರಡ್ತೀವಿ, ನಾವು ನಮ್ಮ ಮತ್ತ ಮುಂದಿನ ಕಾರ್ಯಕ್ಕೆ ಹೋಗೋದದ ಅಂತ ಹೇಳಿದ ಮೇಲೆ ಶಿವಾಜಿ ಮಹಾರಾಜ್ ಹೇಳಿಕತ್ತಾನ, ತಾವು ಅನೇಕ ದಿವಸ ಇಲ್ಲೇ ನಮ್ಮ ಅರಮನೆಯೊಳಗೆ ವಾಸ ಆಗ್ಬೇಕು, ನಮ್ಮನ್ನೆಲ್ಲರನ್ನ ನಾವು ಜ್ಞಾನದ ಕಡೆ ಕರ್ಕೊಂಡು ಹೋಗ್ಬೇಕು, ನೀವ್ ಇಲ್ಲೇ ಇರಿ, ನೀವ್ ಇಲ್ಲೇ ಇರಿ, ನಿಮ್ಮನ್ನ ಕಳಿಸ್ಕೊಡ್ಲಿಕ್ಕೆ ನನ್ನ ಮನಸ್ಸು ಆಗ್ವಲ್ತು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜ್ ಹೇಳಿಕತ್ತಾನ. ತಾಯಿ ಜೀಜಾಬಾಯಿ ತುಕಾರಾಮ್ ಮಹಾರಾಜರ ಹತ್ರ ಬಂದು ಪ್ರಾರ್ಥನಾ ಮಾಡ್ಲಿಕತ್ತಾಳ, ಮಹಾರಾಜ್ ನಿನ್ನಿಂದ ನೀವು ಬಂದ್ರಿ, ಇಷ್ಟರ ಆನಂದ ಆಗಿದೆ, ಇಂಥ ಆನಂದವನ್ನ ನಾ ಇಡೀ ಜೀವನದೊಳಗ ಈ ಅರಮನೆಯೊಳಗ ನಾ ಕಂಡೇ ಇಲ್ಲ, ಪದೇ ಪದೇ ತಾವು ಬರಬೇಕು, ನನ್ನ ಮಗಗ ಅದನ್ನೆಲ್ಲವನ್ನ ನೀವು ಬೋಧನೆ ಮಾಡ್ಬೇಕು ಅಂತ ತಿಳ್ಕೊಂಡು ರಾಜಮಾತಾ ಜೀಜಾಬಾಯಿ ಕೇಳ್ಕೊಳ್ಳಿಕತ್ತಾರ. ತುಕಾರಾಮ್ ಮಹಾರಾಜ್ ಹೇಳಿಕತ್ತಾರ, ಅವ ಮುಂದೊಂದು ದಿನ ವಿಠಲನ ಕೃಪಾಶೀರ್ವಾದದಿಂದ ಈ ಛತ್ರಪತಿ ಶಿವಾಜಿ ಮಹಾರಾಜ್ ಆಗ್ತಾನ, ನೀವೇನು ಕಾಳಜಿ ಮಾಡ್ಬೇಡ್ರಿ, ಅವನೊಳಗ ಭಗವಂತ ಸೇವಾ ತಗೋತಾನ, ನೀವೇನು ಕಾಳಜಿ ಮಾಡ್ಬೇಡ್ರಿ ತಾಯಿ ಅಂತ ತಿಳ್ಕೊಂಡು ಜೀಜಾಬಾಯಿಗೆ ಸಮಾಧಾನ ಮಾಡಿ ತುಕಾರಾಮ್ ಮಹಾರಾಜರು ಅರಮನೆಯಿಂದ ಹೊರಗ್ ಬಿದ್ದಾರ. ಶಿವಾಜಿ ಮಹಾರಾಜ ಅಲ್ಲೇ ನಿಂತ್ಕೊಂಡು ಅವ್ರಿಗೇನ್ ಹೋಗ್ ಬರ್ರಿ ಅಂತ ಹೇಳಿದ್ರನ್ರಿ. ಬರಿಗಾಲಿನಿಂದ ಶಿವಾಜಿ ಮಹಾರಾಜ ಆ ಊರು ದಾಟೋವರೆಗೂ ಶಿವಾಜಿ ಮಹಾರಾಜರ ಸಂತಿನ ನಡ್ಕೊಂಡು ಬಂದ್ರು. ಇದು ಇಡೀ ಆ ಸಾಮ್ರಾಜ್ಯದ ಎಲ್ಲ ಜನಸಾಮಾನ್ಯರು, ರೈತರು, ಆ ಪ್ರಜೆಗಳು ಆನಂದದಿಂದ ನಿಬ್ಬೆರಗಾಗಿ ನೋಡ್ಲಿಕ್ಕತ್ತಾರ. ಶಿವಾಜಿ ಮಹಾರಾಜ ಬರಿಗಾಲಿನಿಂದ ಸಂತರನ್ನ ಬೀಳ್ಕೊಡ್ಲಿಕ್ಕೆ ಊರ ಹೊರಗಡೆ ಬಂದಾರ. ಅಂದ್ರ ತುಕಾರಾಮ್ ಮಹಾರಾಜರ ಯೋಗ್ಯತಾ, ಅವರ ಸಾಮರ್ಥ್ಯ ಅಂದ್ರೆ ಎಷ್ಟು ದೊಡ್ಡದಿದ್ದಿತ್ತು. ಇವತ್ತು ಮಹಾರಾಷ್ಟ್ರದೊಳಗೆ ನಾವು ನೋಡ್ತೀವಿ ಶಿವಾಜಿ ಮಹಾರಾಜರನ್ನ ಯಾವ ರೀತಿ ಕಾಣ್ತಾರ, ಅವರ ಭಗವಂತನ ಸ್ವರೂಪ ಇದ್ದಾರ, ಸಾಕ್ಷಾತ್ ಭಗವತಿ ವರಪುತ್ರರಿದ್ದಾರ. ಶಿವಾಜಿ ಮಹಾರಾಜರ ಖ್ಯಾತಿ ಎಷ್ಟು ದೊಡ್ಡದದ ಮಹಾರಾಷ್ಟ್ರದೊಳಗ. ಹೇಳೋದ್ ವಿಚಾರ ಏನದ, ಅಂತ ಖ್ಯಾತಿವಂತ ತುಕಾರಾಮ್ ಮಹಾರಾಜ್ ಶಿವಾಜಿ ಮಹಾರಾಜರು ತುಕಾರಾಮ್ ಮಹಾರಾಜರಿಗೆ ಎಷ್ಟು ಮಾನ ಸಮ್ಮಾನ ಮಾಡಿದ್ರು, ಅವ್ರನ್ನ ಎಷ್ಟು ಆದರ ಭಾವ, ಎಷ್ಟು ಪ್ರೇಮಳ ಭಾವದಿಂದ ಊರ್ ಹೊರಗ್ ಬಂದು ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ಕೂಡ ತುಕಾರಾಮ್ ಮಹಾರಾಜರ ಕಣ್ಣಾಗ ನೀರ್ ಹೊರಟಾವ. ಇಂಥ ಮೌಲಿ, ಇಂಥ ತುಕಾರಾಮ್ ಮಹಾರಾಜರು ನಮ್ಮ ಅರಮನೆಯಿಂದ ಹೊರಟ್ರಲ್ಲ ಅಂತ ತಿಳ್ಕೊಂಡು ಬಹಳ ದುಃಖ ಪಡ್ಲಿಕತ್ತಾರ. ಊರ್ ಹೊರಗ್ ಬಂದು ತುಕಾರಾಮ್ ಮಹಾರಾಜರನ್ನ ಶಿವಾಜಿ ಮಹಾರಾಜ ಪಾದ ಸ್ಪರ್ಶ ಮಾಡ್ತಾ ಲೋಟಾಂಗಣ ಹಾಕಿ ಗಟ್ಟಿಯಾಗಿ ತುಕಾರಾಮ್ ಮಹಾರಾಜರ ಆಲಿಂಗನ ಮಾಡ್ಲಿಕತ್ತಾನ. ಮಹಾರಾಜ್ ಪದೇ ಪದೇ ಬರ್ರಿ, ಪದೇ ಪದೇ ಬರ್ರಿ ಅಂತ ಹೇಳಿ ತುಕಾರಾಮ್ ಮಹಾರಾಜರನ್ನ ಬೀಳ್ಕೊಟ್ಟಾನ. ತುಕಾರಾಮ್ ಮಹಾರಾಜರು ಆನಂದದಿಂದ ತುಕಾರಾಮ್ ಮಹಾರಾಜ್ ಸತ್ಸಂಗ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತು. ಶಿವಾಜಿ ಮಹಾರಾಜ ಈ ತುಕಾರಾಮ್ ಮಹಾರಾಜರ ಜೀವನ ಚರಿತ್ರೆಯೊಳಗೆ ಇನ್ನೊಬ್ಬ ರಾಜ ಬರ್ತಾರ. ಬಹಳ ವಿವರಣೆಯನ್ನ ಅವರ ತುಕಾರಾಮ್ ಮಹಾರಾಜರ ಚರಿತ್ರೆ ಭಾಗದೊಳಗೆ ಕೊಟ್ಟಾರ.
ಅದನ್ನು ಬಹಳ ಸಂಕ್ಷಿಪ್ತವಾಗಿ ನಿಮ್ ಮುಂದೆ ಹೇಳಿಕ್ ಇಚ್ಛಾ ಪಡ್ತೀನಿ. ಅಂದ್ರ ಇದು ಕೂಡ ನಮ್ಮೊಳಗ ವಿಲಕ್ಷಣವಾಗಿರ್ತಕ್ಕಂತ ಬದಲಾವಣೆ. ಅಂದ್ರ ನಮ್ಮೊಳಗ ಒಂದು ಆಧ್ಯಾತ್ಮಿಕವಾದ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ಇದು ಘಟನಾ ಸಹಾಯಕದ. ಸಂತೋಬಾ ಪವಾರ್ ಅಂತ ಹೇಳಿ ಪುಣೆದೊಳಗ ಒಬ್ಬ ದೊಡ್ಡ ಅರಸ ಇದ್ದವ. ಅವ ಸಾಕಷ್ಟು ಒಂದು ರಾಜ್ಯದ ವಿಸ್ತಾರದೊಳಗ ಅವನ ಮನಸ್ಸಿತ್ತು. ಸಾಕಷ್ಟು ಖ್ಯಾತಿವಂತನು ಅವ ಸಂತೋಬಾ ಪವಾರ್ ಇದ್ದ. ಅವನಿಗೆ ಶಿವಾಜಿ ಮಹಾರಾಜರ ವಿಚಾರ, ಈ ತುಕಾರಾಮ್ ಮಹಾರಾಜರ ವಿಚಾರ ಸಂತೋಬಾ ಪವಾರ್ ತಿಳಿತು. ಒಂದು ದಿವಸ ಅವ ಏನ್ ಮಾಡಿದ ಅಂದ್ರ, ಸಂತೋಬಾ ಪವಾರ್ ತುಕಾರಾಮ್ ಮಹಾರಾಜರ ದರ್ಶನಕ್ಕೋಸ್ಕರ ದೇವು ಗ್ರಾಮಕ್ ಬಂದ. ಅವ ಹೆಂಗ್ ಬಂದ ಅಂದ್ರ, ತುಕಾರಾಮನ ವಿಚಾರ ಸಾಕಷ್ಟು ಅವ್ ಗೊತ್ತಿತ್ತು. ನಾವು ರಾಜ ಟಿವಿ ಒಳಗ್ ಹೋದ್ರ, ನಾ ಸೈನಿಕರ ಸಂತಿ ಹೋದ್ರ ಮಹಾತ್ಮರ ದರ್ಶನ ಕೃಪಾ ಆಶೀರ್ವಾದ ನನಗ ಆಗಂಗಿಲ್ಲ ಅನ್ನೋದು ಸಂತೋಬಾ ಪವಾರ್ಗ್ ಬಹಳ ಚಂದ ಗೊತ್ತಿತ್ತು. ಅವ ಏನ್ ಮಾಡಿದ ಅಂದ್ರ, ತುಕಾರಾಮ್ ಮಹಾರಾಜರ ದರ್ಶನಕ್ ಬಂದ. ಸಹಜವಾಗಿ ತಾನು ಸಾಮಾನ್ಯ ವ್ಯಕ್ತಿಯಂತೆ ಆ ವಿಠ್ಠಲ ಮಂದಿರದೊಳಗೆ ಕುತ್ಕೊಂಡು ಎಲ್ಲಾ ಸಂತರ ಭೇಟಿ ಆದ ಮೇಲೆ, ಅಲ್ಲೆಲ್ಲರ ವಿಚಾರಗಳ ಉಭಯ ಕುಶಲೋಪರಿ ಆದ ಮೇಲೆ ಏಕಾಂತವಾಗಿ ಬಂದು ತುಕಾರಾಮ್ ಮಹಾರಾಜರ ಮುಂದೆ ಕೂತ. ತಾ ರಾಜ ಇದ್ದೀನಿ ಅನ್ನೋ ವಿಚಾರ ಸಂತೋಬಾ ಪವಾರ್ ತಿಳಿಸ್ಲಿಲ್ಲ. ಬಹಳ ವಿಚಾರವನ್ನ, ತನ್ನ ಅಂತರಂಗದೊಳಗಿರುವಂತ ಪ್ರಶ್ನಾರ್ಥಕ ವಿಚಾರಗಳನ್ನ ಅವ ತುಕಾರಾಮ್ ಮಹಾರಾಜರ ಮುಂದಿಟ್ಟ. ತುಕಾರಾಮ್ ಮಹಾರಾಜರ ದಿವ್ಯ ಜ್ಞಾನಕ್ಕೆ ಅರ್ಥ ಆತು, ಇವ ಏನಿದ್ದಾನ ಯಾರಿದ್ದಾನ ಅನ್ನೋದು ಅವ್ರಿಗೆ ಅರ್ಥ ಆತು. ತುಕಾರಾಮ್ ಮಹಾರಾಜರು ಇಷ್ಟು ಸುಂದರವಾಗಿ ಅವಂಗ ನಿರೂಪಣೆ ಕೊಟ್ರಲ್ಲ, ಒಂದು ಉಪಾಸನ ಅಂದ್ರೆ ಹೆಂಗಿರ್ಬೇಕು, ಪಾರಮಾರ್ಥಿಕ ಸಾಧನ ಅಂದ್ರ ಅದು ಹೆಂಗಿರ್ಬೇಕು, ಸಾಕಷ್ಟು ವಿಚಾರಗಳನ್ನ ತುಕಾರಾಮ್ ಮಹಾರಾಜರು ಅವನಿಗೆ ತಿಳಿಸಿದ್ರು. ಸಂತೋಬಾ ಪವಾರನಿಗೆ ಬಹಳ ಆನಂದ ಅನಸ್ತು. ದೀರ್ಘದಂಡ ನಮಸ್ಕಾರ ಹಾಕಿ, ನೀ ಇವತ್ತ ನನಗ ನಿಜವಾದ ಆಧ್ಯಾತ್ಮಿಕ ಗುರು ಸಿಕ್ಕರು ಅಂತ ತಿಳ್ಕೊಂಡು ಆ ಲೋಟಾಂಗಣ ಹಾಕಿದ. ನಾ ಹಿಂಗ್ ಪುಣೆ ನಗರದ ರಾಜ ಇದ್ದೀನಿ ತಾ ಎಲ್ಲ ವಿಚಾರಗಳನ್ನ ತಿಳಿಸಿದ. ತುಕಾರಾಮ್ ಮಹಾರಾಜರು, ನಿತ್ಯ ನೀ ಭಗವಂತನ ಸ್ಮರಣ ಮಾಡಪ, ಪಾಂಡುರಂಗ ನಾಮಸ್ಮರಣೆ ಮಾಡು, ನೀ ಜ್ಞಾನೇಶ್ವರಿ ಅಭ್ಯಾಸ ಮಾಡು, ಏಕನಾಥಿ ಭಾಗವತದ ಸಾಕಷ್ಟು ವಿಚಾರಗಳನ್ನ ನಿನ್ನ ಮನದೊಳಗೆ ಚಿಂತನ ಮಾಡು ಅಂತ ತಿಳ್ಕೊಂಡು ಸಂತೋಬಾ ಪವಾರ್ನ ಕಳಿಸ್ಕೊಟ್ರು. ಯಾವಾಗ ತುಕಾರಾಮ್ ಮಹಾರಾಜರ ಭೇಟಿ ಆತಲ್ಲ, ಸಂತೋಬಾ ಪವಾರ್ನೊಳಗ್ ಬಹಳ ವಿಲಕ್ಷಣವಾಗಿರ್ತಕ್ಕಂತ ಸ್ಥಿತಿ ನಿರ್ಮಾಣ. ಅವನ ಆಧ್ಯಾತ್ಮಿಕ ಸಾಧನ ಇಷ್ಟರ ಮಟ್ಟಕ್ಕೆ ಹೋತಲ್ಲ, ನಿಮ್ಗೆ ಹೇಳಿದ್ರ ಆಶ್ಚರ್ಯ ಅನಿಸ್ತದ. ಒಂದು ದಿವಸ ಅರಮನೆಯಿಂದ ಹೊರಗೆ ಬಂದು ಢಂಗ್ರ ಸಾರಿಸಿ ಏನ್ ಹೇಳಿದ ಅಂದ್ರೆ, ನೂರಾರು ಜನರು ಪ್ರಜೆಗಳು ಅಲ್ಲಿ ಬಂದ್ರು. ಅವ್ರ ಪ್ರಜೆಗಳಿಗೆ ಹೇಳಿದ, ಈ ಕ್ಷಣದಿಂದ ಈ ಅರಮನೆಯೊಳಗಿರುವಂತ ಎಲ್ಲಾ ಸಂಪತ್ತನ್ನ ನಿಮಗ್ ದಾನ ಮಾಡೇನಿ, ನಿಮಗೆ ಏನ್ ಬೇಕು ಅದನ್ನ ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟ. ಎಲ್ಲಾ ಪ್ರಜೆಗಳು ಅರಮನೆ ಒಳಗ ನುಗ್ಗಿದ್ರು. ಅಲ್ಲಿರುವಂತ ಎಲ್ಲ ಸಂಪತ್ತುಗಳನ್ನ ತಗೊಂಡು ತಮಗೆ ಎಷ್ಟು ಸಿಕ್ತದಲ್ಲ, ಬುಟ್ಟಿ ಒಳಗನ್ರಿ, ಪಾತ್ರಿ ಒಳಗನ್ರಿ, ಚೀಲದೊಳಗನ್ರಿ ಎಲ್ಲವನ್ನ ತುಂಬಿಕೊಂಡು ಹೋದ್ರು. ಅವನ್ ಹೆಂಡತಿನೂ ಇದನ್ನ ವಿರೋಧ ಮಾಡ್ಲಿಲ್ಲ. ಅವನ್ ತಾಯಿ ಇದ್ಲು, ಅವನ ತಾಯಿ ಕೂಡ ವಿರೋಧ ಮಾಡ್ಲಿಲ್ಲ. ಸಂತೋಬಾ ಪವಾರ ಸಂತಿನ ಅವರು ಬಂದು ಹೊರಗಡೆ ನಿಂತ್ಕೊಂಡ್ರು. ಅವರು ಹೇಳಿದ್ರು, ನಾವು ನಿನಗ್ ಬ್ಯಾಡಾಗಿದ್ದ ಅರಮನಿ, ನಿನಗ್ ಬ್ಯಾಡಾಗಿದ್ದ ಸಂಪತ್ತಿದ್ದು ನಮಗರ ಯಾಕೆ ಬೇಕಾಗ್ಯದ ಅಂತ ತಿಳ್ಕೊಂಡು ಅವರೆಲ್ಲವನ್ನು ಅವರು ಬಂದು ಹೊರ ನಿಂತ್ಕೊಂಡ್ರು. ಇಡೀ ಅರಮನೆ ಖಾಲಿ ಆತು. ನಾ ಈ ಕ್ಷಣದಿಂದ ಈ ಅರಮನೆಯನ್ನ ನಾ ಕೃಷ್ಣಾರ್ಪಣ ಭಾವದಿಂದ ದಾನ ಮಾಡೀನಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಸ್ಮರಣ ಮಾಡ್ತಾ ಸಂತೋಬಾ ಪವಾರ್ ಏನ್ ಮಾಡದಂದ್ರೆ ಸೀದಾ ದೇವು ಗ್ರಾಮಕ್ ಬಂದ. ಅಲ್ಲಿ ಬಂದು ಏನ್ ಮಾಡಿದ ತುಕಾರಾಮ್ ಮಹಾರಾಜ್ ಹೇಳಿದ, ನಾ ಇನ್ಮೇಲ ರಾಜ ಇಲ್ಲ, ನಾ ಸಾಮಾನ್ಯ ಪ್ರಜೆ ಇದ್ದೇನಿ. ನನ್ನ ಉದ್ದೇಶ ಏನದಂದ್ರೆ ವಿಠ್ಠಲನ ದರ್ಶನ ಮಾಡ್ಕೊಳ್ಳೋದು ಉದ್ದೇಶದಂತ ತಿಳ್ಕೊಂಡು ಸಾಕಷ್ಟು ದಿನ ತನ್ನ ಆಧ್ಯಾತ್ಮಿಕ ಸಾಧನಾ ಮಾಡಿ ಅವ ತುಕಾರಾಮ್ ಮಹಾರಾಜರ ಹತ್ರ ಬಂದಿದ್ದ. ತುಕಾರಾಮ್ ಮಹಾರಾಜರಿಗೆ ಆಶ್ಚರ್ಯ ಅನಿಸ್ತು. ಅವನು ಹೇಳುವಂತ ವಿಚಾರಗಳು, ಅವನಲ್ಲಿ ಆಗಿರ್ತಕ್ಕಂತಹ ಆ ವೈರಾಗ್ಯದ ಭಾವವನ್ನು ನೋಡಿ ತುಕಾರಾಮ್ ಮಹಾರಾಜರಿಗೆ ಆಶ್ಚರ್ಯ ಅನಿಸ್ತು. ಅವ ಹೇಳ್ದ, ಮೂಳಾ ಭೀಮಾ ನದಿ ಸಂಗಮ ತೀರದಲ್ಲ, ಅಲ್ಲಿ ಹೋಗಿ ನಾನು ಅಖಂಡ ನಾಮಸ್ಮರಣೆ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿದ ಅಂದ್ರ, ಹೆಂಡತಿ ಮತ್ತು ತಾಯಿ ಕರ್ಕೊಂಡು ಏನ್ ಮಾಡಿದ ಅಂದ್ರ ಆ ಮೂಳಾ ಭೀಮಾ ಸಂಗಮದ ತೀರಕ್ ಬಂದ. ಅಲ್ಲೇನು ಸಂಗಮ ಆಗ್ತಿತ್ತಲ್ಲ, ಅಲ್ಲಿ ಏಕಾಂತವಾಗಿ ಆ ಕಡೆ ದಂಡಿಗೆ ಹೋಗಿ ಅಲ್ಲಿ ಅಖಂಡ ನಾಮಸ್ಮರಣೆ ಮಾಡ್ಕೋತ ಕೂತ. ಎಷ್ಟರ ಅವ್ರು 3 ಜನ ಭಗವಂತನ ಸ್ಮರಣೆ ಒಳಗ ತಲ್ಲೀನ್ರಾದ್ರಂದ್ರ ಆಹಾರ ಬಿಟ್ರು, ಅಖಂಡ ನಾಮಸ್ಮರಣೆ ಮಾಡ್ಲಿಕ್ಕತ್ತ. ಭಗವಂತ ಹೆಂಗ ಪರೀಕ್ಷಾ ಮಾಡ್ತಾನ, ಪರೀಕ್ಷಾ ಮಾಡಿದ್ರು ಅವ್ರನ್ನ ಹೆಂಗ ಗೆಲ್ಲಿಸ್ತಾನ ಅಂದ್ರ, ಒಂದು ದಿವಸ ಎಷ್ಟೋ ದಿವಸ ಆಗ್ಯದ್ರಿ ಅವ್ರಿಗೆ ಆಹಾರ ಇಲ್ಲ, ಏನಿಲ್ಲ. 3 ದೇಹ ಅಂತಕ್ಕಂಥದ್ದು ಜರ್ಜರಿತ ಆಗಿ ಹೋಗ್ಯದ. ಆಮೇಲೆ ದೇವು ಗ್ರಾಮದಲ್ಲಿರುವಂತ ಒಬ್ಬ ಸಾಮಾನ್ಯ ಪ್ರಜೆಗೆ ವಿಠ್ಠಲ ದೃಷ್ಟಾಂತ ಕೊಟ್ಟ. ಆ ಕಡೆ ದಂಡಿ ಮೇಲೆ ಮೂಳಾ ಭೀಮಾ ನದಿ ದಂಡಿ, ಆ ಕಡೆ ದಂಡಿ ಮೇಲೆ 3 ಜನ ತಪಸ್ಸು ಮಾಡ್ಕೋತ ಕೂತಾರಲ್ಲ, ಅವ್ರ ದೇಹ ಬಹಳ ಜರ್ಜರಿತ ಆಗ್ಯದ, ನೀ ಹೋಗಿ ಅವ್ರಿಗೆ ಆಹಾರ ಕೊಟ್ಟ ಬಾ ಅಂತ ಹೇಳಿ ಅವ್ರಿಗೆ ದೃಷ್ಟಾಂತ ಆತು. ತುಕಾರಾಮ್ ಮಹಾರಾಜರ ಹತ್ರ ಓಡ್ಕೋತ ಬಂದ. ಅವಾಗ ತುಕಾರಾಮ್ ಮಹಾರಾಜರು ಎದ್ದ ನದಿ ದಂಡಕ್ ಬಂದ್ರು.
ಆ ಕಡೆ 3 ಜನ ಕುತ್ಕೊಂಡ್ಬಿಟ್ಟು 3 ಜನ ಕೂತಿರುವಂತಹ ದೃಶ್ಯ ತುಕಾರಾಮ್ ಮಹಾರಾಜರಿಗೆ ಕಾಣ್ಲಿಕ್ಕತ್ತದ. ಅವ ಡೋಣಿ ಒಳಗ ಆಹಾರ ತಗೊಂಡ್ ಹೋದ. ಆ ಕಡೆ ದಂಡಿಗೆ ಹೋಗಿ ತುಕಾರಾಮ್ ಮಹಾರಾಜರು ಕಳಿಸ್ಕೊಟ್ಟಾರ, ನನಗೆ ಹಿಂಗ ವಿಠ್ಠಲನ ದೃಷ್ಟಾಂತ ಆಗ್ಯದ, ನೀವು ಆಹಾರ ತಗೊಳ್ರಿ ಅಂತ ತಿಳ್ಕೊಂಡು ಅವ್ರು 3 ಜನರಿಗೆ ಕೂಗಿ ಅವ್ರನ್ನ ಧ್ಯಾನಾವಸ್ಥೆಯಿಂದ ಎಬ್ಬಿಸಿ ಅವ್ರಿಗೆ ಆಹಾರ ಕೊಟ್ಟ. ಆಶ್ಚರ್ಯ ಅನ್ನಿಸ್ತು ಸಂತೋಬಾ ಪವಾರ್ಗ. ಭಗವಂತ ನನಗ್ ದೃಷ್ಟಾಂತದೊಳಗೆ ಕೊಟ್ಟು ಆಹಾರ ಕಳಿಸ್ಕೊಟ್ಟಾನ್ಲ, ಆ ಭಗವಂತ ನನಗೆ ಯಾಕೆ ಕಾಣವಲ್ಲ, ಆ ಭಗವಂತ ಕಾಣುವವರೆಗೂ ನಾ ಆಹಾರ ತಗೊಳಂಗಲ್ಲ ಅಂತೇಳಿ ಶಪಥ ಮಾಡ್ಯಾರ. ತಾಯಿ ಅವನ ಹೆಂಡತಿ ಕೂಡ ಅವನೇ ಮಾತಿಗೆ ಬದ್ಧರಾಗಿ ನಿಂತಾರ. ಆ ಕಡೆ ಅವ ಆಹಾರ ತಗೊಳಂಗಿಲ್ಲ. ಸಾಕಷ್ಟು ಅವನ ವಿನಂತಿ ಮಾಡ್ಕೊಂಡ್ರು ಆಹಾರ ತಗೊಳ್ಳಾರ್ದ ಅವ ವ್ಯಕ್ತಿ ವಾಪಸ್ಸು ಮರಳಿ ಅವ ಏನ್ ಮಾಡ್ಯಾರ, ಒಂದು ಹಡಗಿನೊಳಗೆ ಕುತ್ಕೊಂಡು ಈ ಕಡೆ ದಡಕ್ ಬಂದ. ತುಕಾರಾಮ್ ಮಹಾರಾಜರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ. ತುಕಾರಾಮ್ ಮಹಾರಾಜರ ಮನಸ್ಸಿನೊಳಗ ಇವನ ಭಗವಂತನ ಬೆಟ್ಟಿಗೆ ಅವನ ಮನಸ್ಸು ಎಷ್ಟು ಹಂಬಲಿಸ್ಲಿಕ್ಕತ್ತದಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯ ಅನ್ನಿಸ್ತು. ಅವ್ರಿಗೆ ಉಪಾಯ ಇಲ್ಲ ಅಂತ ತಿಳ್ಕೊಂಡು ಮರಳಿ ದೇವು ಗ್ರಾಮಕ್ಕೆ ಬಂದ್ರು. ಆ ದಿನ ರಾತ್ರಿ ಇಷ್ಟು ಭಯಂಕರ ಮಳಿ ಆತಲ್ಲ, ಮಹಾಪೂರ್ ಬಂದದ. ಏನ್ ಅವ್ರು ಕುತ್ಕೊಂಡಂತ ಚಿಕ್ಕದಾದ ಗುಡ್ಡದ ಮೇಲೆ ಕೂತಿದ್ರು. ಆ ಗುಡ್ಡದ ಸುತ್ತಲೂ ನೀರದ. ತುಕಾರಾಮ್ ಮಹಾರಾಜರಿಗೆ ಎಚ್ಚರಿಕೆ ಆತವರೇ, ಇಷ್ಟು ಮಳೆ ಆಗ್ಯದ, ಅಲ್ಲಿ ಏನ್ ಅವ್ರ ಪರಿಸ್ಥಿತಿ ಆಗ್ಯದ ಅಂತ ತಿಳ್ಕೊಂಡು ಅವ್ರು ಅಲ್ಲಿ ಹತ್ರ ಬಂದ್ರು. ನೋಡ್ಲಿಕ್ಕತ್ತಾರ ಭಯಂಕರ ಮಳೆ ಆಗ್ಯದ. 2 ದಂಡಿ ಒಳಗ ಭಯಂಕರ ನೀರು, ನದಿ ಪಾತ್ರವನ್ನ ದಾಟಿ ಹೊರಗೆ ಬಂದ್ಬಿಟ್ಟದ. ಆ ಕಡೆ ಗುಡ್ಡದ ಮೇಲೆ 3 ಜನ ಕುತ್ಕೊಂಡಾರ. ನೀರಿನೊಳಗೆ ಇವ್ರು ಮುಳುಗಿ ಹೋಗ್ತಾರ ಅಂತ ತಿಳ್ಕೊಂಡು ಏನ್ ಮಾಡಿದ್ರ, ಹಡಗ ತಗೊಂಡು ಆ ಕಡೆ ನದಿಗೆ 4-6 ಯುವಕರು ಬಂದ್ರು. ಅವ್ರು ಹೇಳಿಕತ್ತಾರ, ನಮ್ಮ ಪ್ರಾಣ ಇಲ್ಲಿ ಹೋದ್ರು ಹೋಗ್ವಲ್ಯಾಕ, ನಾ ವಿಠ್ಠಲನ ದರ್ಶನ ಆಗದ ಹೊರತು ನಾ ಬರಂಗಲ್ಲ ಅಂತ ತಿಳ್ಕೊಂಡು ಹೇಳಿಕತ್ತಾರ. ತುಕಾರಾಮ್ ಮಹಾರಾಜರ ಸಾಮರ್ಥ್ಯ ಎಂತದ ನೋಡ್ರಿ. ಆ ಬರುವ ಮಹಾಪೂರ್ವದೊಳಗ ತುಕಾರಾಮ್ ಮಹಾರಾಜರು ವಿಠ್ಠಲನ ಸ್ಮರಣ ಮಾಡ್ಲಿಕತ್ತಾರ. ವಿಠ್ಠಲನ ಸ್ಮರಣ ಮಾಡಿದ್ದ ತಡ ತುಕಾರಾಮ್ ಮಹಾರಾಜರು ಎಂತ ಸಾಮರ್ಥ್ಯ ಇತ್ತಂದ್ರ, ಆ ಮಹಾಪೂರದ ನದಿ ಎಷ್ಟು ಬಂತಂದ್ರ ತುಕಾರಾಮ್ ಮಹಾರಾಜರ ನದಿ ಒಳಗ ನಡ್ಕೋತ ಹೊಂಟ್ರು. ಆ ನದಿ ಒಳಗ ನೀರ್ ಅವ್ರ ಸೊಂಟಕ್ಕ ಬಂತು. ಇದನ್ನ ಆ ಕಡೆ ಜನ 100 ಜನ ನಿಂತ್ಕೊಂಡು ನೋಡ್ಲಿಕ್ಕತ್ತಾರ. ಈ ಕಡೆ ಆಶ್ಚರ್ಯದಿಂದ ಸಂತೋಬಾ ಪವಾರ್ ಹೆಂಡತಿ ತಾಯಿ ಸತ್ತಿ ನೋಡ್ಲಿಕ್ಕತ್ತಾರ. ತುಕಾರಾಮ್ ಮಹಾರಾಜರ ನದಿ ಒಳಗ ನಡ್ಕೋತ ಬರ್ಲಿಕ್ಕತ್ತಾರ. ಯಾವ ವ್ಯಕ್ತಿಗಳು ನದಿ ಒಳಗ ಕಾಲಿಡ್ಲಿಕ್ಕೂ ಭಯಭೀತರಾಗಿದ್ರು, ಅಷ್ಟು ಪ್ರವಾಹದೊಳಗಿತ್ತಲ್ಲ ನದಿ. ಅಂತದ್ರೊಳಗ್ ತುಕಾರಾಮ್ ಮಹಾರಾಜರು ಸಹಜವಾಗಿ ನಡ್ಕೋತ ಬಂದ್ರು. ತುಕಾರಾಮ್ ಮಹಾರಾಜರ ಚರಣವನ್ನ ಗಟ್ಟಿ ಹಿಡ್ಕೊಂಡ ಸಂತೋಬಾ ಪವಾರ್, ಭಗವಂತ ನಿಮಗೆ ಇಷ್ಟು ಸಾಮರ್ಥ್ಯ ಕೊಟ್ಟಾನಲ್ಲ, ನನಗ್ ಒಂದ್ ಸತಿ ಆ ವಿಠ್ಠಲನ ದರ್ಶನ ಮಾಡಿಸ್ರಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಚರಣಕ್ಕ ಉಳ್ಳಾಳಿಕತ್ತ. ಅವನ ಅಂತಃಕರಣ ನೋಡಿ ತುಕಾರಾಮ್ ಮಹಾರಾಜರಿಗೆ ಆನಂದ ಅನಿಸ್ತು. ಗಟ್ಟೆಗೆ ಅವನ ಆಲಿಂಗನ ಮಾಡಿದ್ರು. ಯಾವ ಭಗವಂತನ ಸ್ಮರಣೆಯನ್ನ ನೀವು ಇಷ್ಟು ತೀವ್ರವಾಗಿ ನೋಡ್ಲಿಕ್ಕತ್ತಿಯಲ್ಲ, ಅವ ಭಕ್ತ ವತ್ಸಲಿದ್ದ, ನೀ ಕಾಳಜಿ ಮಾಡಬೇಡ ಅಂತ ಹೇಳ್ಕೊಂಡು ವಿಠ್ಠಲನ ಸ್ಮರಣ ಮಾಡ್ಲಿಕ್ಕತ್ತಾರ. 3 ಜನರಿಗೆ ಅಂತಃಕರಣದೊಳಗ ತುಕಾರಾಮ್ ಮಹಾರಾಜರು ಈ 3 ಜನರೊಳಗ ಅಂತಃಕರಣದೊಳಗ ವಿಠ್ಠಲನ ಸ್ಮರಣ ದರ್ಶನದ ಅಪೇಕ್ಷೆ ಇತ್ತಲ್ಲ ಅಂತ ಭಗವಂತ ಮೌಲ್ವಿ ವಿಠ್ಠಲ ಮುಂದ ಪ್ರಕಟ ಆಗ್ಯಾರ. ಸಂತೋಬಾ ಪವಾರ್ ಲೋಟಾಂಗಣ ಹಾಕ್ಲಿಕ್ಕತ್ತಾನ. ವಿಠ್ಠಲನ ಪ್ರತ್ಯಕ್ಷ ದರ್ಶನವನ್ನ ತುಕಾರಾಮ್ ಮಹಾರಾಜರು ಸಂತೋಬಾ ಪವಾರನಿಗೆ ಮಾಡಿದ್ರು. ಬಹಳ ವಿಸ್ತಾರವಾದ ಕಥೆ ಇದು. ನಾ ಬಹಳ ನಿಮ್ಗ ಸಂಕ್ಷಿಪ್ತವಾಗಿ ಮಾಡಿ ಹೇಳೀನಿ. ತುಕಾರಾಮ್ ಮಹಾರಾಜರು ಒಂದು ಏನು ಉದಾರ ಭಾವಿತ್ತು. ಅವ್ರು ದರ್ಶನ ಮಾಡಿಸಿದ್ರಲ್ಲ, ಇಷ್ಟರ ಆನಂದ ಅನಿಸ್ತಲ್ಲ ಸಂತೋಬಾ ಪವಾರ್ಗ ಬಹಳ ಆನಂದ ಅನಿಸ್ತು. ತುಕಾರಾಮ್ ಮಹಾರಾಜರು ಅವನು ಕುಡಿಸ್ಕೊಂಡು ಆನಂದದಿಂದ ಭಗವಂತನ ದರ್ಶನ ಮಾಡ್ಕೊಂಡಂತಹ ಸಂತೋಬಾ ಪವಾರ್ಗೆ ಬಹಳ ಸುಂದರವಾಗಿರ್ತಕ್ಕಂತ ಒಂದು ಅಭಂಗವನ್ನ ನಿರೂಪಣೆ ಮಾಡಿದ್ರು. ಎಷ್ಟು ಸುಂದರ ಅಭಂಗದಂದ್ರ, ದೇವಮಾಜ ಮೀ ದೇವಾಚ ಈಚೆ ಮಾಜಿ ಸತ್ಯವಾಚ. ದೇವಮಾಜ ದೇವ್ರ ನನ್ನವಿದ್ದಾನ, ಮೀ ದೇವಾಚ ನಾ ದೇವ್ರವಿದ್ದೀನಿ. ಅಂದ್ರೆ ದೇವರೊಳಗೂ ಸಂತರೊಳಗೂ ವ್ಯತ್ಯಾಸನೇ ಇಲ್ಲ. ದೇವ ಪಹಾವ ಯಾಸಿಗೇಲು, ನಾ ದೇವ್ರನ್ನ ಹುಡ್ಕೋತ ಹೊಂಟೆ. ತೇತೇ ದೇವಜಿ ಹೇವುನಿಟ್ಟೇಲು, ಆದ್ರ ನಾನಾ ದೇವರಾಗ್ಬಿಟ್ಟೆ. ತುಕಾರಾಮ್ ಮಹಾರಾಜರು ಈ ಶಬ್ದವನ್ನ ಹೇಳಿದ್ದು ಅಹಂಕಾರದಿಂದಲ್ಲ. ನಾ ದೇವರಾದೇನೆ ಅಹಂಕಾರ ಭಾವ ಇಲ್ಲಿ. ಯಾಕೆ ಈ ಶಬ್ದ ಅವ್ರು ಹೇಳಿದ್ರಂದ್ರ, ದೇಹ ದೇವಾಚಿ ದೇವಳ ಆತ ಬಾಹ್ಯ ನಿರ್ಮಳ. ಈ ನಿರ್ಮಳವಾದ ದೇಹದೊಳಗ ಏನಾತಂದ್ರ ಈ ದೇಹವೇ ಮಂದಿರ ಆಗಿ ಹೋತು. ಅವಾಗ ಭಗವಂತ ಇಲ್ಲಿ ಬಂದು ನೆಲೆಸಿದ ಅಂದ್ಮೇಲೆ ನಾ ದೇವರ ಸ್ವರೂಪ ಆದಿ ಅಂದ್ರೆ ಹೇಳೋ ಅರ್ಥ ಏನದಂದ್ರ, ದೇಹ ದೇವಾಚಿ ದೇವಳ ಆತ ಬಾಹ್ಯ ನಿರ್ಮಳ. ಈ ದೇಹ ಅಂತಕ್ಕಂಥದ್ದು ಭಗವಂತನ ಮಂದಿರ ಆಗಿ ಹೋಗ್ಯದ. ತುಕಾಮಣೆ ಧನ್ಯ ಜಾಲೋ ಆಜಿ ವಿಠ್ಠಲ ಬೇಟಲೋ. ಅದಕ್ಕೆ ಇವತ್ತು ನಮ್ಗೆ ವಿಠ್ಠಲ ಭೆಟ್ಟಿ ಆಗ್ಯಾನ. ತುಕಾಮಣಿ ಧನ್ಯ ಜಾಲು. ಈ ತುಕಾರಾಮ್ ಮಹಾರಾಜ ತುಕಾರಾಮನ ಧನ್ಯ ಆಗಿ ಹೋಗಿನಿ. ಯಾಕ ಧನ್ಯ ಆದಂದ್ರೆ, ದೇವಮಾಜ ಮೀ ದೇವಾಚ, ದೇವ್ರನ ನನ್ನ ವಿದ್ದಾನ, ನಾ ದೇವರವಿದ್ದೀನಿ. ತುಕಾರಾಮ್ ಮಹಾರಾಜರು ಎಂತ ಸುಂದರ ನಿರೂಪಣದ ಅಂದ್ರ, ಒಂದು ಸಂತರ ಯೋಗ್ಯತಾ ಸಂತರ ಸಾಮರ್ಥ್ಯ ಏನದಂದ್ರ,
ಭಗವಂತನ ಸ್ಮರಣ ಮಾಡಿ 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 ಅವ್ರು ಎಂತ ಸ್ಥಿತಿಗೆ ಹೋಗಿ ತಲುಪಿರ್ತಾರ ಅಂದ್ರ ದೇವರೊಳಗು ಅವ್ರೊಳಗು ವ್ಯತ್ಯಾಸನೇ ಇರಂಗಿಲ್ಲ. ಯಾಕೆ ವ್ಯತ್ಯಾಸ ಇರಂಗಿಲ್ಲ ಅಂದ್ರ ಅವರ ಮನಸ್ಸು ಯಾವಾಗಲೂ ದೇವರನ್ನ ಸ್ಮರಣೆ ಮಾಡ್ತಿರ್ತದ, ದೇವರು ಯಾವಾಗಲೂ ಅವರ ಸ್ಮರಣೆಯೊಳಗಿರ್ತಾರ. ದೇವರನ್ನ ನೋಡ್ಬೇಕಂತ ಚಡಪಡಿಕೆ ಸಂತರೊಳಗಿದ್ರ ಸಂತರನ್ನ ನೋಡ್ಬೇಕಂತ ಅನ್ನುವ ಚಡಪಡಿಕೆ ಆ ಭಗವಂತನ ಹತ್ರ ಇರ್ತದ. ಇದನ್ನ ಸಾಧಿಸಿ ತೋರಿಸಿದವ್ರು ಯಾರಂದ್ರ ಸಂತ ತುಕಾರಾಮ್ ಮಹಾರಾಜರು. ಆ ಸಂತೋಬಾ ಪವಾರನಿಗೆ ಅವನ ತಾಯಿ ಹೆಂಡತಿಗೆ ಸ್ವತಃ ಭಗವಂತನ ವಿಠಲನ ದರ್ಶನ ಮಾಡಿಸಿದ್ರು. ಆಮೇಲೆ ಅವ್ರನ್ನ ಕೈ ಹಿಡಿದು ನಡ್ಕೋತ ಮತ್ತ ಅವ್ರನ್ನ ಕೈ ಹಿಡಿದು ನದಿ ಒಳಗ ಕರ್ಕೊಂಡು ಬಂದ್ರು. ಮತ್ತ ಅವ್ರಿಗೆ ಸೊಂಟದ ಒಳಗ ಅಳತಿ ಒಳಗ ಮಾತ್ರ ನೀರಿತ್ತು. ಈ ದೃಶ್ಯವನ್ನ ಸಾಕಷ್ಟು ಜನ ನಿಂತ್ಕೊಂಡು ನೋಡಿ ಆನಂದ ಪಡ್ಲಿಕತ್ತಾರ. ಮತ್ ಈ ಕಡೆ ದಡಕ್ ಬಂದ್ರು. ಅವತ್ತಿನಿಂದ ಸಂತೋಬಾ ಪವಾರ ಏನಾದಂದ್ರ ತುಕಾರಾಮ್ ಮಹಾರಾಜರ ಅತ್ಯಂತ ಪರಮ ಶಿಷ್ಯ ಆದ. ಒಬ್ಬ ರಾಜ ತನ್ನ ಎಲ್ಲ ಸರ್ವಸ್ವವನ್ನ ತ್ಯಾಗ ಮಾಡಿ ಭಗವಂತನ ಸುಖವನ್ನ ದರ್ಶನದ ಅಪೇಕ್ಷೆಯನ್ನ ಅನುಭವಿಸ್ಲಿಕ್ಕತ್ತಿದ್ನಲ್ಲ ಅಂತ ಸಂತೋಬಾ ಪವಾರನಿಗೆ ತುಕಾರಾಮ್ ಮಹಾರಾಜರು ಸಾಕ್ಷಾತ್ ವಿಠಲನ ದರ್ಶನ ಮಾಡಿಸಿದ್ರು. ಎಷ್ಟು ಯೋಗ್ಯತಾವನ್ನ ನೋಡಿ. ನಾವು ಮೊನ್ನೆ ದಿವಸ ನೋಡಿದ್ವಿ, ಸಾಕ್ಷಾತ್ ಶಿವ ದರ್ಶನಕ್ಕಾಗಿ ಬಂದ ಎಂತಿಂತ ಘಟನೆ, ಯಾವ್ಯಾವ ರೂಪದೊಳಗ ಭಗವಂತ ಅವ್ರನ್ನ ಕಾಣಿಸ್ತಾನ ಅಂದ್ರ ತುಕಾರಾಮ್ ಮಹಾರಾಜರು ಹೇಳಿದ್ರಂದ್ರ ವಿಠಲಕ್ ಬೇರೆ ಉಪಾಯ ಇಲ್ಲ. ಅವ್ರು ಕರೆದ್ರಂದ್ರ ವಿಠಲ್ಗೂ ಬೇರೆ ಉಪಾಯ ಇಲ್ಲ. ಅವ್ರು ಯಾರ ದರ್ಶನ ಮಾಡ್ಬೇಕು, ಯಾರಿಗೆ ದರ್ಶನ ಕೊಡ್ಬೇಕು ಅಂತ ಹೇಳ್ಕೊಂಡು ತುಕಾರಾಮ್ ಮಹಾರಾಜರ ಇಚ್ಛೆ ಇತ್ತಲೋ ಅವರೆಲ್ಲರಿಗೂ ವಿಠಲನ ದರ್ಶನವನ್ನ ತುಕಾರಾಮ್ ಮಹಾರಾಜರು ಮಾಡಿಸಿ ತೋರಿಸಿದ್ರು. ಹೀಗೆ ತುಕಾರಾಮ್ ಮಹಾರಾಜರು ಸಾಕಷ್ಟು ವಿಲಕ್ಷಣವಾಗಿರ್ತಕ್ಕಂಥ ಚರಿತ್ರೆಗಳು. ತುಕಾರಾಮ್ ಮಹಾರಾಜರು ಅನಂತ ಯಾವಾಗಲೂ ಎಲ್ಲರೆಲ್ಲೂ ಆ ಭಗವಂತನ ಒಂದು ಉಪಾಸನಾ ಮಾರ್ಗಕ್ಕೆ ಹಚ್ಚಿದ್ರು. ಎಂತಿಂತ ಮಹಾತ್ಮರು, ಎಂತಿಂತ ರಾಜ ಮಹಾರಾಜರು ತುಕಾರಾಮ್ ಮಹಾರಾಜರ ಮಾತನ್ನ ಕೇಳಿ ಅವ್ರು ಹೇಳುವಂತ ವಾಣಿಗೆ ತಮ್ಮ ಜೀವನದೊಳಗ ಆ ದಾರಿಯನ್ನೇ ಬದಲಾಯಿಸಿಕೊಂಡು ಉನ್ನತ ಮಾರ್ಗದೊಳಗ ಅವ್ರು ನಡೆದ್ರು ಅನ್ನೋದನ್ನ ನಾವು ತುಕಾರಾಮ್ ಮಹಾರಾಜರ ಚರಿತ್ರೆಯೊಳಗ ನಾವು ನೋಡ್ತೀವಿ. ಇನ್ನು ಮುಂದೆ ನಾ ಹೇಳುವಂತ ಘಟನೆ ಅದಲ್ಲ, ಇದು ತುಕಾರಾಮ್ ಮಹಾರಾಜರ ಜೀವನ ಚರಿತ್ರೆಯೊಳಗ ಬಹಳ ವಿಲಕ್ಷಣವಾಗಿರತಕ್ಕಂತ ಘಟನೆ. ಎಷ್ಟು ಸುಂದರ ಅದ. ಯಾಕ ಭಗವಂತ ಅವರ ದರ್ಶನಕ್ಕಾಗಿ ಹಂಬಲಿಸ್ತಿದ್ದ. ತುಕಾರಾಮ್ ಮಹಾರಾಜರು ಎಷ್ಟು ತಮ್ಮ ಜೀವನದೊಳಗ ಇದನ್ನ ಎಷ್ಟು ಕಳಕಳಿಯಿಂದ ಅಂತಃಕರಣದಿಂದ ಹೇಳಿದ್ರಂತಂದ್ರ, ತುಕಾರಾಮ್ ಮಹಾರಾಜರು ಬಂದ್ರು. ಒಂದ್ ದಿವಸ ಏಕಾದಶಿ ಬಂತು. ಅವತ್ತು ದಿವಸ ಸಾಕಷ್ಟು ಅಭಂಗದ ಮೂಲಕವಾಗಿ ಜ್ಞಾನೇಶ್ವರಿ ಏಕನಾಥಿ ಭಾಗವತದ ಮೂಲಕವಾಗಿ ತುಕಾರಾಮ್ ಮಹಾರಾಜರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅವತ್ತು ಅವರ ಒಂದು ಅಭಂಗದ ನಿರೂಪಣೆಯನ್ನ ಮಾಡಿದ್ರು. ಪಂಡರೀಚಿ ವಾರಿ ಆಹೆ ಮಾಜೆ ಘರಿ ಆಣಿಕ ನಗರಿ ತೀರ್ಥ ವೃತ. ನಮ್ಮ ಮನಿ ಒಳಗ ತಲಾಂತರದಿಂದ ಒಂದು ವೃತ ಅದೇನಂದ್ರ ಪಾದಯಾತ್ರ. ನಾವು ಅನೇಕ ತಲೆಮಾರುಗಳಿಂದ ವಿಶ್ವಂಬರ ಪಂಥರಿಂದ ಸಹಿತವಾಗಿ ಅನೇಕ ನಮ್ಮ ಪೂರ್ವಜರು ವರ್ಷಕ್ಕೆ 2 ಬಾರಿ ಅಂದ್ರ ಆಷಾಢ ವಾರಿ ಮತ್ತು ಕಾರ್ತೀಕ್ ವಾರಿ ಮಾಡ್ಕೊತ ಬಂದಾರ. ಹಿಂಗಾಗಿ ನನಗೆ ಬ್ಯಾರೆ ವೃತಗಳಾಗ್ಲಿ ತೀರ್ಥಯಾತ್ರ ನನಗ್ ಗೊತ್ತಿಲ್ಲ. ವೃತ ಏಕಾದಶಿ ಕರಿನ ಉಪವಾಸಿ ಗಾಯಿನ ಅಹರ್ನಿಶಿ ಮುಖಿ ನಾಮ. ನಾ ಏಕಾದಶಿ ವೃತವನ್ನ ಮಾಡ್ತೀನಿ. ಅವತ್ತು ನಾವು ಉಪವಾಸ ಇರ್ತೀವಿ. ಅಖಂಡ ನಾಮಸ್ಮರಣೆಯನ್ನ ಆ ದಿವಸ ಮಾಡ್ತೀವಿ. ನಾಮ ವಿಠೋಬಾಚೆ ಗೆಹಿನಮಿ ವಾಚೆ ಬೀಜ ಕಲ್ಪಾಂತಿಚ ತುಕಾಮಣೆ. ನನ್ನ ಮನಸ್ಸಿನೊಳಗೆ ಎಂತಹ ಒಂದು ಬೀಜ ಉತ್ಪನ್ನ ಆಗಿದೆ ಅಂದ್ರೆ ಅದು ಯಾವಾಗಲೂ ಭಗವಂತನ ಸ್ಮರಣೆಯನ್ನೇ ಮಾಡ್ತಿರ್ತದ. ಇದನ್ ಯಾಕೆ ಈ ಶಬ್ದವನ್ನ ಹೇಳಿದ್ರಂದ್ರ ತುಕಾರಾಮ್ ಮಹಾರಾಜರು ಈ ಅಭಂಗವನ್ನ ಯಾಕೆ ಹಾಡಿದ್ರಂದ್ರ, ಇನ್ನ ಕೆಲವೇ ದಿವಸದೊಳಗ ಆಷಾಢ ವಾರಿ ಬರೋದದ. ತಾವು ನಿಮ್ಮೆಲ್ಲ ಪರಿವಾರ ಸಂತಿ ತಯಾರಾಗ್ರಿ. ಆಷಾಢ ಏಕಾದಶಿ ಬಂತು. ನಾವೆಲ್ಲರೂ ಪಂಢರಪುರಕ್ಕ, ಯಾವ ಭಗವಂತನ ದಿವ್ಯವಾಗಿರ್ತಕ್ಕಂತ ಕ್ಷೇತ್ರ ಪಂಢರಪುರಕ್ಕ ಯಾತ್ರಾ ಹೋಗೋ ಗಳಿಗೆ ಹತ್ರ ಬಂದದ್ರಿಪಾ. ತುಕಾರಾಮ್ ಮಹಾರಾಜರು ಈ ಮಾತು ಹೇಳಿದ್ದ ತಡ ಊರಲ್ಲಿರುವಂತ ದೇವು ಗ್ರಾಮದ ಸಾಕಷ್ಟು ಭಗವದ್ ಭಕ್ತರು ಸಂತರು ಅಕ್ಕಪಕ್ಕದ ಗ್ರಾಮಗಳಿಗೆ ತಮ್ಮ ಬಂಧು ಬಳಗದೊಳಗೆ ಪತ್ರ ಮುಖೇನ ತಿಳಿಸಿದ್ರು. ತುಕಾರಾಮ್ ಮಹಾರಾಜರ ಒಂದು ಆಮಂತ್ರಣ ಯಾವಾಗ ಬಂತು, ಸಾವಿರಾರು ಜನ ತುಕಾರಾಮ್ ಮಹಾರಾಜರ ಸಂತಿ ಪಂಢರಪುರ ಯಾತ್ರಾಕ್ಕ ಹೊರಟ್ಲಿಕ್ಕೆ ತಯಾರಾದ್ರು. ಎಂತಹ ಪರೀಕ್ಷಾ ಕಾಲ ಬಂತು ಅಂತಂದ್ರ, ಇನ್ನು 2-3 ದಿವಸ ಇತ್ತು. ತುಕಾರಾಮ್ ಮಹಾರಾಜರಿಗೆ ವಿಷಮ ಜ್ವರ ಬಂತು. ಎಷ್ಟು ಜ್ವರ ಬಂತಂದ್ರ ತುಕಾರಾಮ್ ಮಹಾರಾಜರು ಎದ್ದು ಅಡ್ಡಾಡ್ಲಿಕ್ ಸುತ್ತಾನು ತ್ರಾಣ ಇಲ್ದಂಗ ಆತ ದೇಹದೊಳಗ. ಹೆಂಡತಿ ಜೀಜಾಗ ಭಯಂಕರ ದುಃಖ ಅನಸ್ತು. ರಾಮಗ ಸಂತಾಜಿ ತೇಲಿಗೆ ರಾಮೇಶ್ವರ ಭಟ್ರು ತುಕಾರಾಮ್ ಮಹಾರಾಜರ ಭೆಟ್ಟಿಗೆ ಬಂದ್ರು. ತುಕಾರಾಮ್ ಮಹಾರಾಜರ ಸ್ಥಿತಿ ನೋಡಿ ಭಯಂಕರ ದುಃಖ ಅನಸ್ತವ್ರಿಗೆ. ಅಳ್ಕೋತ ಕೂತ್ರು. ತುಕಾರಾಮ್ ಮಹಾರಾಜರು ಮನಸ್ಸೊಳಗೆ ಇಷ್ಟರ ಅವ್ರಿಗೂ ದುಃಖ ಆತಲ್ಲ. ಭಗವಂತ ಈ ವರ್ಷ ನನ್ನ ಎಷ್ಟರ ಪರೀಕ್ಷಾ ನೀನು ಹಚ್ಚಿಬಿಟ್ಟಿಯಲ್ಲ. ಎಷ್ಟೋ ತಲೆಮಾರುಗಳಿಂದ ನಡ್ಕೊಂಡು ಬಂದಂತ ವಾರಿ ಇವತ್ತು ಈ ವರ್ಷ ಯಾಕೆ ನಮಗೆ ಹಿಂಗ್ ಪರೀಕ್ಷಾ ಹಚ್ಚಿ,
ನನ್ನ ಭಕ್ತಿ ಒಳಗೆ ಏನಾದ್ರು ಲೋಪ ಆತನು, ಏನಾದ್ರು ದೋಷ ಆತನು, ಯಾಕೆ ಇಷ್ಟು ನೀನು ಪರೀಕ್ಷೆ ನಮಗ್ ಮಾಡ್ಲಿಕ್ಕತಿ, ನನಗೆ ಎದ್ದು ಕೂಡಾನು ನನಗ ಆಯಾಸ ಆಗ್ಲಿಕ್ಕತ್ತದ. ತುಕಾರಾಮ್ ಮಹಾರಾಜರ ಪರಿಸ್ಥಿತಿ ಹೆಂಗಾತಂದ್ರ ದೇಹ ಬಹಳ ಜರ್ಜರಿತ ಆಗ್ಯದ, ಕೈ ಹಿಡ್ಕೊಂಡು ನಡಿಲಿಕ್ ಕೂಡ ತುಕಾರಾಮ್ ಮಹಾರಾಜರ ಸ್ಥಿತಿ ಆಗದಂಗಾತ. ಅಷ್ಟು ವಿಷಮ ಜ್ವರದಿಂದ ತುಕಾರಾಮ್ ಮಹಾರಾಜರು ಬಳಲಿದ್ರು. ಜೀಜಾ ಹಗಲು ರಾತ್ರಿ ಅನ್ನದ ಗಂಡ ತುಕಾರಾಮ್ ಮಹಾರಾಜರ ಸೇವಾ ಮಾಡಿದ್ಲು. ಮನಸ್ಸೊಳಗ್ ಬಹಳ ದುಃಖ ಪಡ್ಲಿಕ್ಕತ್ತಾರ. ಒಬ್ಬೊಬ್ಬರೇ ಸಂತರು ದೇವಕ್ಕ ಪ್ರತಿಕ್ಷಣ ಬರ್ಲಿಕ್ಕತ್ತಾರ. ನಾವ್ ಹೋಗೋ ಆನಂದದ ಗಳಿಗೆ ಬಂತು, ನಾ ತುಕಾರಾಮ್ ಮಹಾರಾಜರ ಸಂತಿ ನಾವು ಪಂಢರಪುರ ಯಾತ್ರಾ ಹೋಗೋ ಗಳಿಗೆ ಬಂತು ಅಂತ ತಿಳ್ಕೊಂಡು ನೂರಾರು ಜನ ಅವರ ಬಂಧು ಬಳಗದವರ ಮನಿಯೊಳಗ್ ಬಂದು ವಸ್ತಿ ಇರ್ಲಿಕ್ಕತ್ತಾರ. ಊರಿಗೆ ಬಂದ ತಕ್ಷಣವೇ ಎಲ್ಲರಿಗೂ ಆಘಾತ ಸುದ್ಯದ, ತುಕಾರಾಮ್ ಮಹಾರಾಜ್ ಈ ವರ್ಷ ಆರಾಮಿಲ್ಲ, ಅವ್ರ ಅನಾರೋಗ್ಯ ಆಗ್ಬಿಟ್ಟದ, ದೇಹ ಬಹಳ ಕ್ಷೀಣ ಆಗ್ಯದ, ಅವ್ರಿಗೆ ಎದ್ದು ಅಡ್ಡಾಡ್ಲಿಕ್ ಕೂಡ ತ್ರಾಣ ಇಲ್ಲ ಅನ್ನೋ ಸುದ್ದಿ ಪ್ರತಿಯೊಬ್ಬ ಸಂತರಿಗೂ ಪ್ರತಿಯೊಬ್ಬ ಭಕ್ತರಿಗೂ ತಿಳಿಲಿಕ್ಕತ್ತದ. ಎಲ್ಲರಿಗೂ ದುಃಖ ಅಂತಕ್ಕಂಥದ್ದಾಗ್ಲಿಕ್ಕತ್ತದ. ರೇ ಭಗವಂತ ಎಂತ ಪರೀಕ್ಷಾ ಕಾಲ ಬಂತಲ್ಲ ಇವತ್ತಂತ ತಿಳ್ಕೊಂಡು ಎಲ್ಲರಿಗೂ ಮನಸ್ಸುಗಳ ಭಯಂಕರ ದುಃಖ ಆಗ್ಯದ. ಹಿಂದಿನ ದಿವಸ ಸಾಯಂಕಾಲ ದಿವಸ ಪಾದಯಾತ್ರಾ ಹೊರಡುವ ಹಿಂದಿನ ಸಾಯಂಕಾಲ ದಿವಸ ರಾಮೇಶ್ವರ ಭಟ್ರ ಒಂದು ಸಮ್ಮುಖದೊಳಗ ಎಲ್ಲ ಸಾವಿರಾರು ಜನ ಸಂತರು ಏನು ವಿಠ್ಠಲ ಮಂದಿರದ ಹೊರಗಡೆ ಕುತ್ಕೊಂಡಾರ, ನಿರ್ಣಯ ಮಾಡ್ಲಿಕ್ಕತ್ತಾರ. ತುಕಾರಾಮ್ ಮಹಾರಾಜರ ನೇತೃತ್ವದೊಳಗ ನಾವು ಪ್ರತಿ ವರ್ಷ ಆನಂದದಿಂದ ಪಂಢರ್ಪುರ್ ಯಾತ್ರಾ ಮಾಡ್ತಿದ್ವಿ, ಅವರಿಂದ ಅನೇಕ ಕೀರ್ತನೆಗಳನ್ನ ಕೇಳ್ತಿದ್ವಿ, ಸಾಕಷ್ಟು ಬ್ರಹ್ಮಜ್ಞಾನದ ವಿಷಯಗಳನ್ನ, ಸಾಕಷ್ಟು ಉದ್ಧಾರ ಆಗೋ ವಿಷಯಗಳನ್ನ ನಾವು ಕೇಳ್ತಿದ್ವಿ. ಈ ವರ್ಷ ಎಂತ ಸ್ಥಿತಿ ಬಂತಲ್ಲ, ದಿಂಡಿ ಹೊರಡೋದ್ ಹೆಂಗ, ಯಾರ ಸಂತಿನ ಹೋಗ್ಬೇಕು, ಬಹಳ ದುಃಖ ಆಗ್ಯದ. ತುಕಾರಾಮ್ ಮಹಾರಾಜರಿಗೆ ಈ ವಿಚಾರ ಮನಸ್ಸೊಳಗ್ ಬಂದದ. ನಾ ಇಲ್ಲ ಅಂದ್ರೆ ಏನಾತು, ಎಲ್ಲರನ್ನು ನಾಳೆ ದಿವಸ ಕಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಮನಿಯೊಳಗ ಅವ್ರು ಮನಸ್ಸೊಳಗ ಅನ್ಕೊಳಿಕತ್ತಾರ. ಹೊರಗಡೆ ಎಲ್ಲರ ನಿರ್ಣಯ ಮಾಡ್ಕೊಳಿಕತ್ತಾರ, ನಾವು ನಮ್ ಮನಿಗೆ ನಾವು ವಾಪಸ್ ಹೋಗ್ಬಿಡೋಣ, ನಾಳೆ ದಿವಸ ಮರಳಿ ಹೋಗ್ಬಿಡೋಣ, ನಾವು ತುಕಾರಾಮರ್ ಇಲ್ದಂಗ ನಾವು ದಿಂಡಿ ಹೊಡ್ಲಿಕ್ ನಮ್ ಮನಸ್ಸು ಒಪ್ಪುವಲ್ತು ಅಂತ ತಿಳ್ಕೊಂಡು ಹಿಂದಿಂದು ಸಾಯಂಕಾಲ ಎಲ್ಲರ ನಿರ್ಣಯ ಆಗ್ಯದ. ಬ್ರಾಹ್ಮಿ ಮುಹೂರ್ತ ಆಗ್ಯದ. ತುಕಾರಾಮ್ ಮಹಾರಾಜರು ಮನಸ್ಸೊಳಗ ಅಲ್ಲಿ ಕಾಕಡಾರ್ತಿ ಮಾಡ್ಲಿಕತ್ತಾರ, ಹರಿಪಾಠ ಅನ್ಲಿಕತ್ತಾರ. ಎದ್ದು ಕೂಡ್ಲಿಕ್ಕೆ ಅವ್ರಿಗೆ ತ್ರಾಣ ಇಲ್ಲ. ಮಂದಿರದೊಳಗ ತುಕಾರಾಮ್ ಮಹಾರಾಜ ನೆನೆಸ್ಕೋತ ಬಹಳ ಜನ ದುಃಖದಿಂದ ಅವತ್ತು ಭಜನೆ ಮಾಡಿದ್ರು. ಏನು ಅಲ್ಲಿ ಹರಿಪಾಠ ಆತು, ಕಾಕಡಾರ್ತಿ ಅಂತಕ್ಕಂಥದ್ದು ಅಲ್ಲಿ ವಿಠ್ಠಲ ಮಂದಿರದೊಳಗ ಆತು. ಆಮೇಲೆ ತುಕಾರಾಮ್ ಮಹಾರಾಜರು ಹೆಂಡತಿ ಮಕ್ಕಳ ಸಹಾಯದಿಂದ, ಆ ಸಂತಾಜಿ ತೇಲಿ ಆ ರಾಮರಿಂದ ಸಹಾಯದಿಂದ ತುಕಾರಾಮ್ ಮಹಾರಾಜರು ಸಾವಕಾಶ ಬಂದು ವಿಠ್ಠಲ ಮಂದಿರಕ್ಕೆ ಬಂದ್ರು. ತುಕಾರಾಮ್ ಮಹಾರಾಜರ ಬರುವಿಕೆಯನ್ನ ನೋಡಿ ಸಾಕಷ್ಟು ಜನರಿಗೆ ದುಃಖ ಆತು. ಅರೇ ನಮ್ ಸಂತರಿಗೆ ಎಂತ ಪರಿಸ್ಥಿತಿ ಬಂತಲ್ಲ, ನಮ್ ಭಗವಂತ ಸ್ವರೂಪಿ ತುಕಾರಾಮರಿಗೆ ಎಂತ ಸ್ಥಿತಿ ಬಂತಲ್ಲ ಅಂತ ತಿಳ್ಕೊಂಡು ಬಹಳ ಜನ ದುಃಖ ಮಾಡ್ಲಿಕ್ಕತ್ತಾರ. ತುಕಾರಾಮ್ ಮಹಾರಾಜರು ಎಲ್ಲರನ್ನ ಸಮಾಧಾನ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಮಾತಾಡ್ಲಿಕ್ ಕೂಡಾನು ಧ್ವನಿ ಒಳಗ ಸಾಮರ್ಥ್ಯ ಇಲ್ಲ. ಎಲ್ಲರೊಳಗು ಕೈ ಬೇಡ್ಕೊಂಡು ತುಕಾರಾಮ್ ಮಹಾರಾಜರು ಬೇಡ್ಕೊಳಿಕತ್ತಾರ. ಮಹಾತ್ಮರ, ತಾವು ಏನು ತಯಾರಾಗಿ ಬಂದಿರಿ, ದಯವಿಟ್ಟು ನಿಮ್ ಹತ್ರ ನಂದೊಂದು ಪ್ರಾರ್ಥನಾ ಅದ, ನಾ ಬರಂಗಲ್ಲ ಅಂತ ತಿಳ್ಕೊಂಡು ದಯವಿಟ್ಟು ನೀವ್ ಯಾರು ಹೋಗೋದನ್ನ ನೀವು ಬಿಡಬಾಡ್ರಿ. ಈ ಊರಿನೊಳಗೆ ಸಂಪ್ರದಾಯ ಏನದಂದ್ರ, ಪ್ರತಿ ವರ್ಷ ಈ ವಿಠ್ಠಲಕ್ಕ ಪಂಢರಪುರಕ್ಕ ನಾವೆಲ್ಲಾ ವಾರಿ ಹೋಗೋದು ರೂಢಿ ಅದ. ಇದು ನಮ್ಮ ಮುತ್ತಾತರಾಗಿರ್ತಕ್ಕಂಥ ವಿಶ್ವಂಬರ ಭುವ ಅವ್ರು ಹಾಕಿ ಕೊಟ್ಟಂತ ಸಂಪ್ರದಾಯ ಅದ. ಇಷ್ಟು ತಲೆಮಾರುಗಳೊಳಗ ಎಂದೆಂದೂ ಈ ವಾರಿ ನಿಂತಿಲ್ಲ. ದಯವಿಟ್ಟು ತಾವು ಅದನ್ನ ಹೋಗೋದನ್ನ ಬಿಡಬಾಡ್ರಿ. ದಯವಿಟ್ಟು ನಾ ಇಲ್ಲ ಅಂದ್ರೆ ಏನಾತು, ನೀವೆಲ್ಲರೂ ಹೋಗ್ರಿ, ಭಗವಂತನ ದರ್ಶನ ಪಡ್ಕೊಂಬರ್ರಿ. ಆದ್ರ ನಂದೊಂದು ವಿನಂತಿ ಅದ. ತುಕಾರಾಮ್ ಮಹಾರಾಜರು ಏನ್ ಮಾಡಿದ್ರಂದ್ರ, ಮಧ್ಯರಾತ್ರಿ ಕುತ್ಕೊಂಡು ಒಂದು ಪತ್ರವನ್ನ ವಿಠ್ಠಲಕ್ ಬರೆದಿದ್ರು. ಎಂತ ಭಾವ ನೋಡ್ರಿ ತುಕಾರಾಮ್ ಮಹಾರಾಜರು. ಈ ಭಾವದೊಳಗ ನಂದು ಒಂದು ಚಡಪಡಿಕೆ ಅದ. ವಿಠ್ಠಲಗ್ ಹೋಗಿ ಪತ್ರವನ್ನ ವಿಠ್ಠಲನ ಮುಂದೆ ನೀವು ಓದ್ರಿ. ಯಾಕೆ ಭಗವಂತನ ಈ ವರ್ಷ ಇಂತ ಪರೀಕ್ಷೆ ಕೊಟ್ಟ, ನನ್ನ ಸೌಭಾಗ್ಯವನ್ನ ಯಾಕೆ ಅವನ ದಿವ್ಯವಾದ ಚರಣವನ್ನ ಈ ವರ್ಷ ಸ್ಪರ್ಶ ಮಾಡಲಾರದಂತ ಸ್ಥಿತಿಯನ್ನು ನಾನು ಯಾಕೆ ಇವತ್ತವ ತಂದಿಟ್ಟಾನ ಈ ವರ್ಷ. ಇದು ಒಂದು ವಿಚಾರವನ್ನು ಈ ಪತ್ರ ಮುಖೇನವಾಗಿ ನೀವು ವಿಠ್ಠಲನ ಕೇಳ್ಕೊಡ್ರಿ. ದಯವಿಟ್ಟು ಇದೊಂದು ನಂದೊಂದು ವಿನಂತಿ ಅದ. ಈ ಪತ್ರ ತಗೊಂಡು ನೀವು ಈಗಿಂದೀಗಲೇ ನೀವು ಪಂಢರಪುರ ಕಡೆ ನಿಮ್ದು ಯಾತ್ರಾ ಹೊರಡ್ಲಿ. ದಯವಿಟ್ಟು ತಾವು ಎಲ್ಲಾ ಹಿರಿಯರಿದ್ದೀರಿ, ನಮ್ದ ನಮ್ರವಾದ ವಿನಂತಿ ಅದ, ನೀವು ವಾರಿ ನಿಂದ್ರಿಸ್ಬಾಡ್ರಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಪ್ರಾರ್ಥನಾ ಮಾಡ್ಲಿಕ್ಕತ್ತಾರ. ತುಕಾರಾಮ್ ಮಹಾರಾಜರ ಆಜ್ಞಾ ಪ್ರಕಾರ ವಲ್ಲದ ಮನಸ್ಸಿನಿಂದ ರಾಮೇಶ್ವರ ಭಟ್ರು ರಾಮ ಮತ್ತು ಸಂತಾಜಿ ತೇಲಿ ಏನ್ ಮಾಡಿದ್ರು ಅಂತಂದ್ರ, ಬಹಳ ಭಾರವಾರ ಹೃದಯದೊಂದಿಗೆ ಅಳ್ಕೋತ ರಾಮಕೃಷ್ಣ ಹರಿ ಭಜನ ಮಾಡ್ಕೋತ ಅವ್ರದ್ದು ದಿಂಡಿ ಅಂತಕ್ಕಂಥದ್ದು ಪಂಢರಪುರ ಕಡೆ ಸಾವಿರಾರು ಸಂತರು ಸೇರಿ ಬಿಟ್ಟಾರ್ರಿ. ಎಷ್ಟು ಆ ಧ್ವಜ ಪತಾಕೆ ಹಿಡ್ಕೊಂಡಾರ, ಎಷ್ಟು ಮೃದಂಗಗಳ ನಾದ ನಡೆದದ, ತಾಳದ ಜೇಂಕಾರ ನಡೆದದ. ಪ್ರತಿ ವರ್ಷ ವೈಭವವಾಗಿ ಏನ್ ಯಾತ್ರಾ ಹೋಗ್ತಿತ್ತಲ್ಲ, ಆ ಜೀಜಾಬಾಯಿ ನೋಡ್ಲಿಕ್ಕತ್ತಾಳ. ಈ ವರ್ಷ ಹೆಂಗ ಮಂಕ ಕವಿದು ಬಿಟ್ಟದಲ್ಲ.
ಎಂತ ಪರಿಸ್ಥಿತಿ ಭಗವಂತ ತಂದಿಟ್ನಲ್ಲ ಅಂತ ತಿಳ್ಕೊಂಡು ಬಹಳ ದುಃಖ ಮಾಡ್ಕೊಳಿಕತ್ತಾರ. ತುಕಾರಾಮ್ ಮಹಾರಾಜರು ಏನಂದ್ರ, ಊರಿನ ಹೊರಗು ತಲೆಬಾಗಲವರೆಗೂ ನಾನ್ ನಿಮ್ಮನ್ನ ಕಳಿಸಿ ಬರ್ತೇನ್ರಿಪ್ಪ. ತಮ್ಮೊಳಗ ನಡಿಲಿಕ್ ಸಾಮರ್ಥ್ಯ ಇಲ್ಲ. ತುಕಾರಾಮ್ ಮಹಾರಾಜರು ಶಿಷ್ಯರ ಹೆಗಲ ಮೇಲೆ ಕೈ ಹಾಕ್ಯಾರ. ಕೈ ಹಾಕಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ನಾಮಸ್ಮರಣೆ ಮಾಡ್ಕೋತ ಸಂತರ ಫೇರಿ ಒಳಗ ತುಕಾರಾಮ್ ಮಹಾರಾಜರು ನಡ್ಕೋತ ಹೊಂಟಾರ. ಊರ್ ಹೊರಗ್ ಬಂದದ ದಿಂಡಿ ಅಂತಕ್ಕಂಥದ್ದು. ತುಕಾರಾಮ್ ಮಹಾರಾಜರು ದೇಹ ಬಹಳ ಕ್ಷೀಣ ಆಗ್ಯದ, ಲೋಟಾಂಗಣ ಹಾಕ್ಲಿಕ್ಕತ್ತಾರ. ತಾವೆಂತ ಭಾಗ್ಯಶಾಲಿಗಿದ್ದೀರಿಪ್ಪ, ಸಾಕ್ಷಾತ್ ಸ್ವಯಂಭೂ ವಿಠಲನ ಮೂರ್ತಿ ದರ್ಶನಕ್ಕೆ ಹೊಂಟಿರಿ. ಯಾವ ಭಗವಂತ ಈ ಲೋಕವನ್ನು ಉದ್ಧಾರ ಮಾಡ್ಲಿಕ್ಕೆ ಕುಂಡಲೀಕ ಹಾಕಿರತ್ತಂತ ಇಟ್ಟಿಗೆ ಮೇಲೆ ನಿಂತುಕೊಂಡು ಲೋಕವನ್ನ ರಕ್ಷಣಾ ಮಾಡ್ಲಿಕ್ಕಲ್ಲ ಅಂತ ದಿವ್ಯ ಚರಣವನ್ನ ತಾವು ಸ್ಪರ್ಶ ಮಾಡ್ಲಿಕ್ಕೆ ಹೊಂಟಿದಿರಿ. ತಾವೆಂತ ಭಾಗ್ಯಶಾಲಿಗಳಿದ್ದೀರಿ ಅಂತ ತಿಳ್ಕೊಂಡು ಎಲ್ಲಾ ಸಂತರ ಪಾದವನ್ನ ಮುಟ್ಲಿಕ್ಕೆ ಪ್ರಯಾಸ ಮಾಡ್ಲಿಕ್ಕತ್ತಾರ. ತುಕಾರಾಮ್ ಮಹಾರಾಜರು ಆನಂದದಿಂದ ಕೈ ಮುಕ್ಕೊಂಡ್ ನಿಂತಾರ. ರಾಮಕೃಷ್ಣ ಹರಿ ರಾಮಕೃಷ್ಣ ಅಭಂಗ ಅನ್ಕೋತ ಭಜನ ಮಾಡ್ಕೋತ ಸಂತರ ಒಂದು ಪಾದಯಾತ್ರ ಅಂತಕ್ಕಂಥದ್ದು. ನೂರಾರು ಸಂತರು ರಾಮಕೃಷ್ಣ ಹರಿ ಅನ್ಕೋತ ಹೊರಟಾರ. ಆ ದೃಶ್ಯವನ್ನ ನೋಡ್ಕೋತ ತುಕಾರಾಮ್ ಮಹಾರಾಜರ ಕಣ್ಣಾಗ ನೀರ್ ಹೊಂಟಾವ. ಅರೇ ಭಗವಂತ, ಎಂತ ಸ್ಥಿತಿ ತಂದೆಲ್ಲ ನನಗೆ ಇವತ್ತ. ಈ ವರ್ಷ ನನಗೆ ಯಾಕೆ ಇಷ್ಟು ಪರೀಕ್ಷೆ ಮಾಡಿದೆ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಕೈ ಮುಕ್ಕೊಂಡ್ ನಿಂತಾರ. ಆ ಕಡೆ ದಿಂಡಿ ಕಣ್ಣಿಗೆ ಕಾಣುವವರೆಗೂ ಅವ್ರ ಕೈ ಮುಕ್ಕೊಂಡ ನಿಂತಾರ. ಆ ಕಡೆ ದಿಂಡಿ ಹೋತು. ಜೀಜಾಬಾಯಿಗೆ ಇಷ್ಟರ ಸಿಟ್ಟು ಬಂತಲ್ಲ, ವಿಠಲನ ಬೈಲಿಕ್ ಚಾಲು ಮಾಡಿದ್ಲು. ತುಕಾರಾಮ್ ಮಹಾರಾಜರು ಯಾವಾಗ ವಚನ ತಗೊಂಡಿದ್ಲಲ್ಲ, ಅವಾಗಿನಿಂದ ತನ್ನ ಸ್ಥಿತಿ ಬಹಳ ಆಕೆ ಸ್ವಭಾವದೊಳಗ ಬದ್ಲಿ ಆಗಿತ್ತು. ಯಾವಾಗ ಅವರು ತುಕಾರಾಮ್ ಮಹಾರಾಜರು ದಿಂಡಿ ಹೋಗ್ಲಾರ್ದಂತ ಸ್ಥಿತಿ ಬಂತಲ್ಲ, ಜೀಜಾಬಾಯಿಗೆ ಸಿಟ್ಟು ಬಂದು ವಿಠಲಗ್ ಬೈಲಿಕ್ ಚಾಲು ಮಾಡಿದ್ಲು. ಅವಂಗೇನಾಗಿದ್ ಧಾಡಿ, ಈ ವರ್ಷ ನಿಮ್ಗೆ ಇಂತಾದ್ ಮಾಡಿಟ್ಟಾನ, ಅವ ಭಗವಂತ ಅಲ್ಲ, ಅವ ಕಪಟಿದ್ದಾನ, ಅವ ಮೋಸ ಇದ್ದಾನ, ನಂಬಿದವ್ರಿಗೆ ಬರೀ ಇಂತ ದುಃಖನ ಕೊಡ್ತಾನ ಅಂತ ತಿಳ್ಕೊಂಡು ಜೀಜಾ ಏನ್ ಮಾಡಿದ್ಲು ಬೈಲಿಕ್ ಚಾಲು ಮಾಡಿದ್ಲು. ತುಕಾರಾಮ್ ಮಹಾರಾಜರು ಸಮಾಧಾನ ಪಡಿಸ್ಲಿಕತ್ತಾರ. ಇದು ವಿಠಲನ ಯೋಚನಾ ಏನೋ ಬ್ಯಾರೆ ಇರ್ಬೋದು, ನೀ ಯಾಕೆ ಅವನ್ ಇಷ್ಟು ನಿಂದಾ ಮಾಡ್ಲಿಕತ್ತಿ, ಅವನ್ಗ ಅನ್ಬೇಡ. ಅವ ಭಗವಂತ ಭಕ್ತವತ್ಸಲಿದ್ದಾನ, ಅವನ ದರ್ಶನ ಪಡ್ಬೇಕು. ನನ್ ಕಡೆಯಿಂದ ನಾನ್ ಅವನ ದರ್ಶನ ಪಡ್ಕೋಬೇಕಂತ ಇತ್ತಂತಂದ್ರ ನನ್ಗೆ ಎಂತಾದ್ರೂ ಆ ಸ್ಥಿತಿಯ ನನ್ನ ತಂದು ಕೊಡ್ತಾನ, ನೀ ಏನು ಕಾಳಜಿ ಮಾಡಬೇಡ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಆಕಿನ ಸಮಾಧಾನ ಮಾಡಿ ಆಕಿ ಕೈ ಹಿಡ್ಕೊಂಡು ಪ್ರಯಾಸದಿಂದ ನಡ್ಕೋತ ಮರಳಿ ಮನಿಗ್ ಬಂದಾರ. ತುಕಾರಾಮ್ ಮಹಾರಾಜರು ಮನಿಗ್ ಬಂದ್ ಕುತ್ಕೊಂಡು ದುಃಖ ಮಾಡ್ಲಿಕ್ಕತ್ತಾರ. ಅರೇ ಭಗವಂತ, ಎಂತ ಸ್ಥಿತಿ ಬಂತಲ್ಲ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಅವಸ್ಥೆ ಈ ಕಡೆ ಆಗ್ಯದ. ಸಂತರ ಪಾದಯಾತ್ರ ದಿನಗಣನೆ ನಡೆದದ. ವಿಠಲನ ಪಂಢರಪುರ ಅಂತಕ್ಕಂಥದ್ದು ಹತ್ರ ಬಂದದ. ತುಕಾರಾಮ್ ಮಹಾರಾಜರು ಮನಸ್ಸಿನೊಳಗಿರ್ತಾರ, ಇವತ್ ಈ ಊರೊಳಗಿದ್ದಾರ, ಇನ್ನು ಕೆಲವೇ ದಿನದೊಳಗ ಹೋಗಿ ಪಂಢರಪುರಕ್ಕ ನಮ್ಮ ಊರಿನ ದಿಂಡಿಯ ಪಾದಯಾತ್ರಾ ಮಂಡಳಿ ಹೋಗ್ಬಿಡ್ತದ ಅಂತ ತಿಳ್ಕೊಂಡಾರ. ಹಿಂದಿನ ದಿವಸ ಏಕಾದಶಿ, ಹಿಂದಿನ ದಿವಸ ದಶಮಿ ದಿವಸ ಅಲ್ಲಿ ದೌಡ್ ಅಂತೇಳಿ ಒಂದು ಭಾಗ ಬರ್ತದ. ತುಕಾರಾಮ್ ಮಹಾರಾಜರ ಪಂಢರಪುರದ ಯಾತ್ರಾ ಅಲ್ಲಿ ಊರಿಗೆ ಹತ್ರ ಬಂದ್ಕೊಳ ವಿಠಲ ಪಂಢರಪುರದ ಹತ್ರ ಬಂದ್ಕೊಳ್ ಪ್ರತಿಯೊಬ್ಬ ಸಂತರು ಓಡ್ಲಿಕ್ ಚಲೋ ಮಾಡ್ತಾರ. ಓಡಿ ಅವ್ರ ಏನ್ ಮಾಡ್ತಾರಂದ್ರ ಮೊದ್ಲು ಚಂದ್ರಭಾಗ ನದಿ ಬಂದು ಅಲ್ಲಿ ಸ್ನಾನ ಮಾಡಿ ಆಮೇಲೆ ವಿಠಲನ್ ದರ್ಶನಕ್ ಬರ್ತಾರ. ಈ ಕಡೆ ಏನಾಗ್ಯದಂದ್ರ ವಿಠಲ ಕಣ್ಣೊಳಗ್ ನೀರ್ ಬಂದಾವ. ತುಕಾರಾಮ್ ಮಹಾರಾಜರ್ ಇಲ್ಲದ ಸ್ಥಿತಿ, ನನ್ನ ತುಕಾರಾಮ್ ಇವಷ್ಟು ಬರ್ಲಿಲ್ಲ ಅಂತ ತಿಳ್ಕೊಂಡು ವಿಠಲ ಕಣ್ಣಾಗ ನೀರ್ ಬಂದಾವ. ಎಂತ ಸನ್ನಿವೇಶ ನಿರ್ಮಾಣ ಆಗ್ಯದಂದ್ರ ಇಡೀ ಲೋಕವೇ ಸಹಸ್ರಾವಧಿ ಸಂತರು ವಿಠಲನ್ ದರ್ಶನ ಮಾಡ್ಲಿಕ್ಕೆ ಚಡಪಡಿಸ್ಲಿಕ್ಕತ್ರ. ವಿಠಲ ತುಕಾರಾಮನ ದರ್ಶನಕ್ಕ ಚಡಪಡಿಸ್ಲಿಕ್ಕತ್ತದ. ರುಕ್ಮಿಣಿ ಮಾತಾ ವಿಠಲಕ್ ಪ್ರಾರ್ಥನಾ ಮಾಡ್ಲಿಕ್ಕತ್ತಾಳ. ನೀವ್ ಯಾರಿಗೋಸ್ಕರ ನೀವು ಇಷ್ಟು ದುಃಖ ಮಾಡ್ಕೊಂಡಿರಿ ಅನ್ನೋ ಕಲ್ಪನಾ ನನಗದ. ಅದಕ್ಕೋಸ್ಕರ ನೀವು ಅವ ಇಲ್ದಂಗ ನಿಮ್ಮ ಮನಸ್ಸು ಬಹಳ ಚಡಪಡಿಸ್ತದ ಅನ್ನೋದು ನನ್ನ ಕಲ್ಪನಾ ಅದ. ಅವ ಬರುವಿಕೆಗಾಗಿ ದೇಹ ಹಿಂಗಾದಲ್ಲ, ನೀವು ನಿಮ್ಮ ವಾಹನವನ್ನ ಕಳಿಸ್ಕೊಡ್ರಿ ಅಂತ ತಿಳ್ಕೊಂಡು ರುಕ್ಮಿಣಿ ಮಾತಾ ವಿಠಲಗ್ ಪ್ರಾರ್ಥನಾ ಮಾಡ್ಲಿಕ್ಕತ್ತಾರ. ಭಗವಂತ ಏನ್ ಮಾಡಿದ ಅಂದ್ರ ಕುಳಿತು ಅಡ್ಡಾಡುವಂತ ಗರುಡಗ ಆದೇಶ ಮಾಡ್ಲಿಕ್ಕತ್ತಾರ, ನೀ ಈಗಲೇ ದೇವು ಗ್ರಾಮಕ್ಕೆ ಹೋಗಿ ನನ್ನ ಪರಮ ಭಕ್ತ, ನನ್ನ ಅಂತರಂಗದ ಶಿಷ್ಯ ಇದ್ದಾನಲ್ಲ ಆ ತುಕಾರಾಮನ ನಿನ್ನ ಹೆಗಲ ಮೇಲೆ ಕುಡಿಸ್ಕೊಂಡ್ ಬಾ ಅಂತೇಳಿ ಆ ಗರುಡಗ ಆಜ್ಞಾ ಮಾಡ್ಲಿಕ್ಕತ್ತಾರ. ಗರುಡ ಪಂಢರಪುರದಿಂದ ಹಾರ್ಕೋತ ಬಂದು ತುಕಾರಾಮ್ ಮಹಾರಾಜರ ಗ್ರಾಮವಾಗಿರ್ತಕ್ಕಂತ ದೇವು ಗ್ರಾಮದೊಳಗ ಇಂದ್ರಾಯಣಿ ನದಿ ದಡದ ಮೇಲೆ ಕುತ್ಕೊಂಡಾರ. ತುಕಾರಾಮ್ ಮಹಾರಾಜರು ಮನಿಯೊಳಗ ಇವತ್ತ ನಮ್ ಸಂತ ಪರಿವಾರ ಎಲ್ಲಾ ಹೋಗಿ ಪಂಢರಪುರ ಮುಟ್ಟಿರ್ತದ, ನಾವ್ ವಿಠಲನ ದರ್ಶನ ಪಡ್ಕೋತಿದ್ದೆ, ಈಗ ನಾವು ಸುಂದರವಾಗಿರ್ತಕ್ಕಂಥ ದಿವ್ಯ ಚರಣವನ್ನ ನಾ ಈ ವರ್ಷ ಸ್ಪರ್ಶ ಮಾಡದಂಗ ಆಗಿಲ್ಲ ಅಂತ ತಿಳ್ಕೊಂಡು ದುಃಖದೊಳಗ ಅಳ್ಳಿಕತ್ತಾರ. ಅವಾಗ ಒಮ್ಮೆಲೆ ಅವ್ರ ದಿವ್ಯ ಜ್ಞಾನಕ್ಕೆ ಅರ್ಥ ಆತು. ಗರುಡ ಬಂದು ಹೊರಗೆ ನಿಂತ್ಕೊಂಡದ. ತುಕಾರಾಮ್ ಮಹಾರಾಜರು ಪ್ರಯಾಸದಿಂದ ಎದ್ದು ಬಂದು ನೋಡ್ತಾರ, ಮನಿ ಹೊರಗ ಗರುಡ ಬಂದು ನಿಂತ್ಕೊಂಡದ. ತುಕಾರಾಮ್ ಮಹಾರಾಜರನ್ನ ಗರುಡ ಪ್ರಾರ್ಥನಾ ಮಾಡ್ಲಿಕ್ಕತ್ತದ. ಗರುಡನ್ ನೋಡಿ ಆಶ್ಚರ್ಯ ಆಗ್ಯದ. ಅರೇ ಗರುಡ,
ಇರೇ ಭಗವಂತ, ನನ್ನ ಭಗವಂತನ ಅಡ್ಡಾಡುವಂತ ವಾಹನವೇ, ನಿನ್ ಮೇಲೆ ಇವತ್ತು ಭಗವಂತ ಕಾಣುವಲ್ಲ, ನೀ ಏಕಾಂತವಾಗಿ ಬಂದಿಯಲ್ಲ ಯಾಕಂತ ತಿಳ್ಕೊಂಡು ಗರುಡನ್ನ ಪ್ರಶ್ನೆ ಮಾಡ್ಲಿಕತ್ತಾರ ತುಕಾರಾಮ್ ಮಹಾರಾಜರು. ಗರುಡ ಪ್ರಾರ್ಥನಾ ಮಾಡ್ಲಿಕತ್ತದ, ಭಗವಂತನ ಆದೇಶ ಆಗ್ಯದ, ನಿನ್ನ ಕೂಡಿಸ್ಕೊಂಡು ಪಂಡರಪುರಕ್ಕೆ ಈಗಿಂದಲೇ ಬಾ ಅಂತ ತಿಳ್ಕೊಂಡು ನನಗ ಆಜ್ಞೆ ಆಗ್ಯದ, ಅದಕ್ ನೀವು ನನ್ನ ಹೆಗಲ ಮೇಲೆ ಕೂಡ್ರಿ, ನಾನ್ ನಿಮ್ಮನ್ನ ಕರ್ಕೊಂಡು ಪಂಡರಪುರಕ್ಕೆ ಹೋಗ್ತೇನಿ. ತುಕಾರಾಮ್ ಮಹಾರಾಜರಿಗೆ ಆನಂದ ಆಗ್ಲಿಕತ್ತದ. ಅರೇ, ನನ್ನ ಭಗವಂತ ಎಂತ ದಯಾಳಿದ್ದಾನಲ್ಲ, ಅವನ ವಾಹನವನ್ನ ನನ್ನ ಕಳಿಸ್ಕೊಟ್ಟಾನಲ್ಲ, ಅವ ಎಂತ ದಯಾಳಿದ್ದಾನ. ಜೀಜಾಗ ಕೂಗ್ಲಿಕತ್ತಾರ, ನೋಡ್ಬಾ ಇಲ್ಲಿ ಯಾರು ಬಂದ್ ನಿಂತಾರ ನನ್ನ ಮನಿ ಬಾಗ್ಲಿಗೆ, ನೋಡ್ಬಾ ಅಂತ ಹೇಳಿದ್ರ ಜೀಜಾ ಓಡಿ ಬಂದಾಳ. ಭಯಂಕರ ದೊಡ್ಡ ಗರುಡ ಬಂದು ನಿಂತ್ಕೊಂಡ್ಬಿಟ್ಟದ. ನೋಡಕ್ ಈಗ ಆಶ್ಚರ್ಯ ಆಗ್ಯದ. ತುಕಾರಾಮ್ ಮಹಾರಾಜ್ ಹೇಳಿಕತ್ತಾರ, ನನ್ನ ಭಗವಂತ ಎಂತ ವತ್ಸಲಿದ್ದಾನ ನೋಡು, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸ್ವತಃ ಅವನ ವಾಹನವನ್ನ ಕಳಿಸ್ಕೊಟ್ಟ, ನನ್ನ ದೇಹ ಕ್ಷೀಣ ಆಗ್ಯದಲ್ಲ, ಅವ ಎಂತ ದಯಾಳಿದ್ದಾನ ನೋಡು ಅಂತ ಹೇಳಿದ್ರು. ಆದ್ರ ತುಕಾರಾಮ್ ಮಹಾರಾಜರು ಗರುಡ ಹೇಳಿಕತ್ತಾರ, ನಿನ್ನ ಹೆಗಲ ಮೇಲೆ ನಾ ಕೂಡೋದ, ನಿನ್ ಬೆನ್ನ ಮೇಲೆ ನಾ ಕೂಡೋದ, ನನ್ನ ಭಗವಂತ ನಿನ್ನ ದೇಹದ ಮೇಲೆ ಕೂಡುವಂತ ಸ್ಥಳದೊಳಗ ನಾ ಕೂಡೋದ, ಇದು ಅಸಾಧ್ಯ ಮಾತದ. ನನ್ನ ಭಗವಂತ ಹೋಗಿ ನೀ ಹೇಳು, ಆ ಭಗವಂತ ನನಗ್ ಬಂದ್ ಇಲ್ಲಿ ದರ್ಶನ ಕೊಡ್ಲಿಕ್ಕೆ ಹೇಳು, ನಾ ನಿನ್ ಹೆಗಲ ಮೇಲೆ ಕೂತು ಅವನ್ ದರ್ಶನಕ್ಕೆ ಹೋಗೋದ, ಅದು ಅಸಾಧ್ಯ ಮಾತದ. ತುಕಾರಾಮ್ ಮಹಾರಾಜರು ಆನಂದದಿಂದ ಈ ಮಾತು ಹೇಳಿಕತ್ತಾರ. ಭಗವಂತ ನನ್ನ ಗರುಡ ತನ್ನ ವಾಹನವನ್ನ ಕಳಿಸ್ಕೊಟ್ನಲ್ಲ ಅಂತ ತಿಳ್ಕೊಂಡು ಒಂದ್ ಕಡೆ ಆನಂದಿದ್ರ, ಒಂದ್ ಕಡೆ ದುಃಖ ಆಗ್ಲಿಕ್ಕತ್ತದ. ಎಂತ ಪರಿಸ್ಥಿತಿ ಬಂತಲ್ಲ ಅಂತ ತಿಳ್ಕೊಂಡು ಗರುಡ ಏನ್ ಮಾಡ್ತಂದ್ರ ಹಾರಿ ಮತ್ತೆ ಅದು ತನ್ನ ವಿಠ್ಠಲ ಸ್ಥಾನವಾಗಿರ್ತಕ್ಕಂತ ಪಂಡರಪುರ ಕಡೆ ಬಂದದ. ತನ್ನ ಭಗವಂತನ ಪ್ರಾರ್ಥನಾ ಮಾಡ್ಲಿಕ್ಕತ್ತದ. ಅಲ್ಲಿ ದೇವುದೊಳಗೆ ನಡೆದಂತ ಎಲ್ಲ ವಿಚಾರವನ್ನ ಪಾಂಡುರಂಗನ ಮುಂದ ಅದು ವಿಚಾರವನ್ನ ತಿಳಿಸದ. ಎಂತ ದಯಾಳು ಪಾಂಡುರಂಗ ಅಂತಂದ್ರ, ಯಾವ ಜನ ಸಹಸ್ರಾವಧಿ ಜನ ತನ್ನನ್ನು ನೋಡ್ಬೇಕಂತ ಬಂದಂತಹ ಅವ್ರ ಕಡೆ ಲಕ್ಷ್ಯ ವಿಠ್ಠಲಂದ್ ಹೋಗ್ಬಿಟ್ಟದ. ರುಕ್ಮಿಣಿ ಸಹಿತವಾಗಿ ಅವ ಏನ್ ಮಾಡ್ಯಾನ, ಇಂದ್ರಾಯಣಿ ನದಿ ದಂಡಿ ಮೇಲೆ ಬಂದು ಪ್ರಕಟ ಆಗ್ಯಾನ. ತುಕಾರಾಮ್ ಮಹಾರಾಜರಿಗೆ ಇಷ್ಟರ ಆನಂದ ಆಗ್ಯದಲ್ಲ. ತುಕಾರಾಮ್ ಮಹಾರಾಜರಿಗೆ ಎದ್ದು ಅಡ್ಡಾಡ್ಲಿಕ್ ಕೂಡಾನು ಪ್ರಯಾಸ ಇಲ್ಲ, ದೇಹದೊಳಗ್ ಶಕ್ತಿ ಇಲ್ಲ. ಅಂತವ್ರು ಹೇಳ್ಕೋತ ಬೀಳ್ಕೋತ ತಮ್ಮ ಮನೆಯಿಂದ ಇಂದ್ರಾಯಣಿ ನದಿ ಕಡೆ ಓಡಿ ಹೋಗ್ಯಾರ. ಓಡಿ ಹೋಗಿ ಏನ ಉಸುಗಿ ಮೇಲೆ ವಾಳವಂಟಿ ನಾಚು ಅಂತ ಬರ್ದಾರ ಅಭಂಗದೊಳಗ. ವಾಳವಂಟಿ ಅಂದ್ರೆ ಉಸುಗು. ಆ ಉಸುಗಿನ ಮೇಲೆ ತುಕಾರಾಮ್ ಮಹಾರಾಜರು ಉಳ್ಳಾಡ್ಲಿಕತ್ತಾರ. ಭಗವಂತನ ದಿವ್ಯವಾದಂತ ದರ್ಶನವನ್ನ ತುಕಾರಾಮ್ ಮಹಾರಾಜರು ಪಡ್ಕೊಂಡಾರ. ಭಗವಂತ ನೀ ಎಂತ ದಯಾಳಿ ಇದ್ದೀಯಲ್ಲ, ನಿನ್ನ ನೋಡ್ಲಿಕ್ಕೆ ಸಹಸ್ರಾವಧಿ ಜನ ಇವತ್ತು ಪಂಡರಪುರದೊಳಗೆ ಸೇರ್ಯಾರ, ನೀ ನನ್ನ ಮನೆಗೆ ಬಂದಿಯಲ್ಲ, ನನ್ನ ಊರಿಗೆ ಬಂದಿಯಲ್ಲ, ಇದಕ್ಕಿಂತ ದೊಡ್ಡ ಆನಂದ ಏನದಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಆ ಉಸುಗಿನ ಮೇಲೆ ಉಳ್ಳಾಡ್ಲಿಕ್ ಚಲೋ ಮಾಡ್ಯಾರ. ಭಗವಂತ ಅವನ್ನ ಕೈ ಹಿಡಿದು ಮೇಲೆತ್ತಿ ಆಲಿಂಗನವನ್ನ ಮಾಡ್ಕೊಂಡಾನ. ಯಾವಾಗ ಭಗವಂತನ ಸ್ಪರ್ಶ ಆತು, ತುಕಾರಾಮ್ ಮಹಾರಾಜರ ದೇಹದೊಳಗ ಚೈತನ್ಯ ಇಷ್ಟರ ಬಂತಲ್ಲ, ತುಕಾರಾಮ್ ಮಹಾರಾಜರು ಗಟ್ಟಿಯಾಗಿ ವಿಠ್ಠಲನ ಆನಂದ ಆಲಿಂಗನದ ಸುಖವನ್ನ ಅನುಭವಿಸ್ಲಿಕ್ಕತ್ತಾರ. ಎಂತ ಸ್ಥಿತಿ ಅದ ಇದು, ಕಲ್ಪನಾ ಮಾಡ್ಕೊಂಡ್ರ ಮೈ ಒಳಗ ರೋಮಾಂಚನ ಅನಿಸ್ತದ. ಭಗವಂತನ ಆಲಿಂಗನ ಮಾಡ್ಕೊಳ್ಳೋದಂದ್ರೆ ಸಾಮಾನ್ಯ ಮಾತೇನ್ರಿ. ವಿಠ್ಠಲನನ್ನ ಗಟ್ಟಿಯಾಗಿ ತುಕಾರಾಮ್ ಮಹಾರಾಜರು ಆಲಿಂಗನ ಮಾಡ್ಕೊಂಡ. ಭಗವಂತ ನೀ ಎಂತ ದಯಾಳಿದ್ದಿ, ನೀ ನನಗ್ ದರ್ಶನ ಕೊಟ್ಟಿ, ಈ ವರ್ಷ ನನಗ್ ವಾರಿ ಒಳಗ ನಿನ್ ದಿವ್ಯವಾಗಿರ್ತಕ್ಕಂತ ಚರಣ ನನಗ್ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ನನ್ನ ಮನಸ್ಸು ಸದಾ ಚಡಪಡಿಸ್ತಿತ್ತು. ಅಂತ ಭಗವಂತ ನೀನು ರುಕ್ಮಿಣಿ ಮಾತಾ ಸಹಿತವಾಗಿ ನಮ್ಮೂರೊಳಗೆ ಪ್ರಕಟ ಆಗಿ ಇದಕ್ಕಿಂತ ಸೌಭಾಗ್ಯ ಇನ್ನೇನದ ತಿಳ್ಕೊಂಡು ಲೋಟಾಂಗಣ ಹಾಕ್ಲಿಕ್ಕತ್ತಾನ, ಆನಂದ ಪಡ್ಲಿಕ್ಕತ್ತಾನ. ಇಷ್ಟು ಸುಂದರವಾಗಿರ್ತಕ್ಕಂಥ ಈ ಘಟನಾ ಅದಲ್ಲ, ಬಹಳ ವಿಲಕ್ಷಣ ಸ್ಥಿತಿ ನಿರ್ಮಾಣ ಆತು. ತುಕಾರಾಮ್ ಮಹಾರಾಜರು ಅವನ ಮನಿಗ್ ಕರ್ಕೊಂಡ್ ಹೊಂಟಾರ. ವಿಠ್ಠಲ ಹೇಳಿಕತ್ತಾನ, ತುಕಾನ ನಿನ್ ಮನಿಗ್ ಬರ್ತೇನಿ ಇವತ್ತ. ತುಕಾರಾಮ್ ಮಹಾರಾಜ ಹೇಳಿಕತ್ತಾನ, ಭಗವಂತ ನೀನು ವೈಕುಂಠ ಅಧಿಪತಿ ಇದ್ದಿ, ನನ್ನ ಮನಿಯೊಳಗ ಮಳಿ ಬಿಸಿಲು ಕೂಡೆ ಒಮ್ಮೆಲೆ ಒಳಗ್ ಬರ್ತದ, ಅಂತ ಸ್ಥಿತಿ ನನ್ನ ಮನಿ ಪರಿಸ್ಥಿತಿ ಆಗ್ಯದ. ನೀನ್ ನನ್ನ ಮನಿಗ್ ಬರ್ತೀನಿ ಅಂತ ಅಪೇಕ್ಷೆ ಮಾಡ್ಲಿಕ್ಕತ್ತಲ್ಲ. ತುಕಾರಾಮ್ ಮಹಾರಾಜರು ಏನ್ ಮಾಡ್ಲಿಕ್ಕತ್ತಾರ ಅಂದ್ರ, ಪ್ರಭು ವಿಠ್ಠಲನ ಕೈ ಹಿಡ್ಕೊಂಡು ದೇವು ಗ್ರಾಮದ ಮಧ್ಯ ಭಾಗದೊಳಗೆ ನಡಿಲಿಕ್ಕತ್ತಾರ. ಗ್ರಾಮದ ಜನ ತುಕಾರಾಮ್ ಮಹಾರಾಜರು ನಡೆಯೋದು ನೋಡಿ ಆಶ್ಚರ್ಯ ಪಡ್ಲಿಕ್ಕತ್ತಾರ. ಅರೇ, ಇಂತ ಮೌಲಿ ಕೆಲವೇ ದಿವಸ ಹಿಂದ ನಡಿಲಿಕ್ಕೆ ದೇಹದೊಳಗೆ ಸಾಮರ್ಥ್ಯ ಇಲ್ದವ್ರು ಕೂಡಾನು ಇಂತ ಬಂತಲ್ಲ, ಇವತ್ತು ಮೌಲಿ ಎಷ್ಟು ಆನಂದದಿಂದ ಅಡ್ಡಾಡ್ಲಿಕ್ಕತ್ತಾರಲ್ಲ ಅಂತ ತಿಳ್ಕೊಂಡು ಊರಿನ ಜನ ನಿಬ್ಬೆರಗಾಗಿ ನೋಡ್ಲಿಕ್ಕತ್ತಾರ. ಅವರಿಗೆ ಪಾಂಡುರಂಗ ರುಕುಮಾಯಿ ಕಾಣವಲ್ರು. ಓಡ್ಕೋತ ಬಂದಾರ ತುಕಾರಾಮ್ ಮಹಾರಾಜರು. ಜೀಜಾ ಹೇಳಿಕತ್ತಾರ, ಹೊರಗ್ ನೋಡ್ಬಾ ಯಾರು ಬಂದಾರ. ಪ್ರಾರ್ಥನಾ ಮಾಡ್ಲಿಕ್ಕತ್ತಾರ. ಸಾಕ್ಷಾತ್ ಭಗವಂತ ಬಂದಾನ, ದಯಮಾಡಿ ದಮ್ಮಯ್ಯ ಅಂತೀನಿ, ಅವಾಗ ಏನು ಅನ್ಮಾಡ, ಒಂದ್ ಶಬ್ದ ಅವನ ಮನಸ್ಸು ನೋಯಿಸ್ಬೇಡ, ದಯಮಾಡಿ ನಿಮ್ ದಮ್ಮಯ್ಯ ಅಂತೀನಿ ಅಂದ್ಕೊಳ್ಳಿ. ತುಕಾರಾಮ್ ಮಹಾರಾಜರು ಹೆಂಡತಿ ಕರ್ಕೊಂಡು ಓಡ್ಕೋತ ಮನಿ ಹೊರಗ್ ಬಂದಾರ. ವಿಠ್ಠಲ ಹೊರಗ ಪ್ರಕಟ ಆಗ್ಯಾರ. ಇದು ಯಾವುದೇ ಕಾದಂಬರಿ ಒಳಗ್ ಬಂದಿದ್ದ ಕಥೆ ಅಲ್ಲ. 400 ವರ್ಷದಿಂದ ತುಕಾರಾಮ್ ಮಹಾರಾಜರ ದಿವ್ಯವಾಗಿರ್ತಕ್ಕಂತ ಚರಿತ್ರೆ ಒಳಗೆ ಬಂದಂತ ಘಟನೆ ಅದ. ತುಕಾರಾಮ್ ಮಹಾರಾಜರು ತನ್ನ ಮನೆಗೆ ವಿಠ್ಠಲ ಹೆಂಗ ಬಂದ ಅನ್ನೋದನ್ನು ಕೂಡ ಸುಂದರವಾಗಿ ತನ್ನ ಅಭಂಗದೊಳಗ ನಿರೂಪಣೆ ಮಾಡಿಟ್ಟಾರ.
ಎಂತ ಘಟನಾ ಅದಂತಂದ್ರ ತುಕಾರಾಮ್ ಮಹಾರಾಜರು ಅವನ ಮನಿಯೊಳಗ ಕರ್ಕೊಂಡು ಹೋಗಿ ಮುರುಕ ಗುಡಿಸಲದೊಳಗ ಹರಕ ಚಾಪಿ ಮೇಲೆ ಭಗವಂತ ಆನಂದದಿಂದ ಇದು ನನ್ನ ಸಂತನ ಮನಿ ಅದ, ನನ್ನ ಪರಮ ಭಕ್ತನ ಮನಿ ಅದ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜನ ಮನಿಯೊಳಗ ವಿಠಲ ಕುತ್ಕೊಂಡನ. ಈ ಸುಂದರವಾಗಿರತಕ್ಕಂತ ಅಭಂಗದಲ್ಲ, ಇದು ವಿಠಲ ಸ್ವತಃ ತುಕಾರಾಮ್ ಮಹಾರಾಜರ ಮನಿಗೆ ಬಂದಾನ ಅನ್ಲಿಕ್ಕೆ ಇದು ಸಾಕ್ಷಿ ಅದ. ಪಾಹುಣೆ ಘರಾಸಿ ಆಜೆ ಆಲೆ ಋಷಿಕೇಶಿ, ನನ್ನ ಮುರುಕ ಮನಿಯೊಳಗ ಇವತ್ತ ಸಾಕ್ಷಾತ್ ವಿಠಲ ಬಂದ, ಋಷಿಕೇಶಿ ಬಂದ ಅಂದ್ರ ಸಾಕ್ಷಾತ್ ವಿಠಲ ನಾರಾಯಣ ಬಂದ. ಕಾಯಕರು ಉಪಚಾರ ಕೋಪ ಮೊಡಕಿ ಖರ್ಚರ, ಇಂತ ಮುರುಕ ಗುಡಿಸಲದೊಳಗ ಹರಕ ಚಾಬಿ ಮೇಲೆ ಕುಡಿಸಿ ಅವಂಗೇನ ನಾವು ಉಪಚಾರ ಮಾಡ್ತೇನಿ. ಹರಿಧರಿತಿ ಪಾಣ್ಯ ಮಾಜಿ ರಾಂದಿ ಎಲ್ಲಾ ಕಣ್ಯ, ನಾ ಏನ್ ಮಾಡ್ಲಿ ಅವಂಗ ಏನಾರ ಕೊಡ್ಲಿ, ನನ್ನ ಮನಿಯೊಳಗ ನುಚ್ಚು ಭಕ್ರಿ ಬಿಟ್ರ ಬ್ಯಾರೆ ಇಲ್ಲ, ಅದನ್ನ ನಾನ್ ನೀರೊಳಗ ಹಾಕಿ ಕುದಿಸಿ ಕೊಡ್ಲ್ಯಾ. ವೈಕುಂಠ ಅಧಿಪತಿಯಾದಂತಹ ವಿಠಲನಿಗೆ ನನ್ನ ಮನಿಯೊಳಗ ಇಂತ ಮುರುಕ ಗುಡಿಸಲದೊಳಗ ಹರಕ ಚಾಪಿ ಮೇಲೆ ಕುಡಿಸಿ ನಾನ್ ನುಚ್ಚು ಭಕ್ರಿ ಕೊಡ್ಲ್ಯಾ. ಗರಿ ಮೋಡ್ಕಿ ಆ ಮಾಜಾ ವರಿ ವಾಕಟಾಂಚ ಶೇಷ, ನಾ ಏನ್ ಕೊಟ್ರ ಅವ ತೃಪ್ತಿ ಆಗ್ತಾನ, ನನ್ನ ಮನಿಯೊಳಗೆ ಬ್ಯಾರೆ ಕೊಡ್ಲಿಕ್ಕೆರ ಏನದ ಅದ ನುಚ್ಚು ಭಕ್ರಿ ಬಿಟ್ರ ಅವ್ನ ಏನ್ ನಾ ಕೊಟ್ಟ ಅವನ್ನ ತೃಪ್ತಿ ಮಾಡ್ಲಿಕ್ ಸಾಧ್ಯತಾ ಅದ. ಮುಖ ಶುದ್ಧಿ ತುಳಸಿ ದಳ ತುಕಾಮಣಿ ದುರ್ಬಳ, ನನ್ಗ ಅವಂಗ ತುಳಸಿ ದಳ ಕೂಡ ಕೊಡ್ಲಿಕ್ಕೂ ನಾ ದುರ್ಬಲ ಇದ್ದೇನಿ. ಅಂತ ಭಗವಂತ ಇವತ್ತು ನನ್ನ ಮನಿಗೆ ಬಂದಾನ, ನಾ ಎಂತ ಧನ್ಯ ಇದ್ದೇನಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ತಮ್ಮ ಅಭಂಗದೊಳಗೆ ಇದನ್ನ ಬರೆದಿಟ್ಟಾರ. ಅಂದ್ರ ತುಕಾರಾಮ್ ಮಹಾರಾಜರ ಮನೆಗೆ ಸ್ವತಃ ವಿಠಲ ಬಂದ ಅನ್ಲಿಕ್ಕೆ ಇದು ಸಾಕ್ಷಿ ಅದ. ಅಂದ್ರ ಭಗವಂತ ತಾ ಬರ್ಲಿಕ್ಕೆ ಇಂತದ ಮನಿ ಇರ್ಬೇಕು, ಇಂತ ಅವಸ್ಥಾ ಇರ್ಬೇಕು, ಇದೇನು ನೇಮ ಇಲ್ಲ. ತುಕಾರಾಮ್ ಮಹಾರಾಜರ ಮನೆಗೆ ಇಂತ ಮುರುಕ ಗುಡಿಸಲು ಹರಕ ಚಾಪಿ ಮನೆಗೆ ಭಗವಂತ ಬಂದ ಅನ್ಲಿಕ್ಕೆ ಇದ್ರ ಹಿಂದ ಒಂದು ಮರ್ಮ ಏನದಂದ್ರ ಅವನೊಳಗ್ ಭಕ್ತಿ ಪರಾಕಾಷ್ಠೆ, ಅವನೊಳಗಿರುವಂತಹ ಭಕ್ತಿಯ ಸಾಮರ್ಥ್ಯ, ತುಕಾರಾಮ್ ಮಹಾರಾಜರ ಇರುವಂತಹ ಭಕ್ತಿಯ ಸಾಮರ್ಥ್ಯಕ್ಕೆ ಮಾರು ಹೋಗಿ ಮನಸೋತು ಭಗವಂತ ಬಂದ. ತುಕಾರಾಮ್ ಮಹಾರಾಜರು 3 ಎಲಿ ಹಾಕ್ಯಾಳ ಜೀಜಾ, ವಿಠಲ ರುಕುಮಾಯಿ ಸಂತಿ ಸ್ವತಃ ಜೀಜಾಬಾಯಿ ಅವತ್ತ ನುಚ್ಚು ಭಕ್ರಿ ಹಾಕ್ಲಿಕ್ಕತ್ತಾಳ. ಆನಂದದಿಂದ ವಿಠಲ ಊಟ ಮಾಡ್ಲಿಕ್ಕತ್ತಾನ. ಯಾವ ಭಗವಂತನ ದರ್ಶನಕ್ಕೋಸ್ಕರ ಸಹಸ್ರಾವಧಿ ಮಂದಿ ಪಂಢರಪುರದೊಳಗಿದ್ರು ಅಂತ ಪಾಂಡುರಂಗ ಸ್ವತಃ ಮುರುಕ ಗುಡಿಸಲು ಹರಕ ಚಾಪಿ ಮೇಲೆ ಕುತ್ಕೊಂಡು ತುಕಾರಾಮರ ಸಂತಿ ನುಚ್ಚು ಭಕ್ರಿ ಊಟ ಮಾಡ್ಲಿಕ್ಕತ್ತಾನ. ತುಕಾರಾಮ್ ಮಹಾರಾಜರ ಕಣ್ಣ ನೀರ್ ಹೊಂಟಾವ. ಭಗವಂತ ನೀ ಎಂತ ದಯಾಳಿತಿ, ಇವತ್ತು ನನ್ನ ಮನಿಯೊಳಗ್ ಬಂದು ನನ್ನ ಸಹಿತವಾಗಿ ನನ್ನ ಜೊತೆ ನೀವು ಊಟ ಮಾಡ್ಲಿಕ್ಕತ್ತಿಯಲ್ಲ, ಇವತ್ತಿನ ದಿವಸ ಎಂತ ಧನ್ಯ ದಿನ ಅಂತ ತಿಳ್ಕೊಂಡು ಅವತ್ತು ವಿಠಲ ಊಟ ಮಾಡ್ಲಿಕ್ಕತ್ತಾನ. ಜೀಜಾ ಆನಂದದಿಂದ ಊಟಕ್ಕೆ ಪಡಿಸಿದ್ಲು. ಊಟ ಮುಗಿದ ಮೇಲೆ ಆಕಿ ಬಂದ್ ಹೇಳಿದ್ಲು, ತುಕಾರಾಮರಿಗೆ ಹೇಳಲಿಕ್ಕತ್ತಾಳ, ಇವತ್ತು ವಿಠಲ ಬಂದಾನಂತ ನೀವೇನು ಆನಂದದಿಂದ ಕುಣಿದಾಡ್ಲಿಕ್ಕತ್ತಿಯಲ್ಲ, ಇವ ನಿಮಗ್ ಭಕ್ತಿಯಿಂದ ಬಂದಿಲ್ಲ, ನನ್ನ ಖಂಡೋಬನ ಆಶೀರ್ವಾದದಿಂದ ಬಂದಾನ. ತುಕಾರಾಮ್ ಮಹಾರಾಜರಿಗೆ ವಿಠಲ್ ಹೇಳಿಕತ್ತಾನ, ಖಂಡೋಬಾನ ನಿನ್ ಹೇಳ್ತಿ ನೋಡಿಲ್ಲ ಅನಿಸ್ತದ, ಒಂದ್ಸಲ ಆಕಿಗ್ ದರ್ಶನ ಮಾಡ್ಸಲ. ಎಂತ ತುಕಾರಾಮರ ಸಾಮರ್ಥ್ಯ ನೋಡ್ರಿ. ವಿಠಲನ ಎದುರಿಗೆ ತುಕಾರಾಮ್ ಮಹಾರಾಜರು ಖಂಡೋಬಾ ಅಂತ ಕೂಗಿ ಕರ್ಲಿಕತ್ತಾನ, ಮಲ್ಲಾರಿನ ಕರ್ಲಿಕತ್ತಾನ. ಯಾವನ ಸ್ಮರಣೆಯನ್ನ ಜೀಜಾ ಬಾಲ್ಯದಿಂದಲೂ ಮಾಡಿದ್ಲು ಅಂತ ಖಂಡೋಬ ಮಲ್ಲಾರಿ ಎದುರಿಗೆ ಪ್ರಕಟ ಆಗಿ ನಿಂತಾನ. ಜೀಜಾಗ್ ಬಹಳ ಆನಂದ ಅನಿಸ್ಲಿಕ್ಕತ್ತದ. ಆಕಿ ಲೋಟಾಂಗಣ ಹಾಕ್ಲಿಕ್ಕತ್ತಾಳ. ಈ ಕಡೆ ವಿಠಲ ಪ್ರಕಟ ಆಗ್ಯಾನ. ತುಕಾರಾಮರ ಗುರು ಭಗವಂತ ವಿಠಲ ಪ್ರಕಟ ಆಗಿ ನಿಂತ್ರ, ಈ ಕಡೆ ಜೀಜಾನ ಆತ್ಮಗುರು ಭಗವಂತ ಖಂಡೋಬ ಕುಲದೈವತ ಮಲ್ಲಾರಿಯಲ್ಲಿ ಪ್ರಕಟ ಆಗಿ ನಿಂತಾನ. ಲೋಟಾಂಗಣ ಹಾಕ್ಲಿಕ್ತಾರ ಇಬ್ರು ದಂಪತಿಗಳು. ಈ ಕಡೆ ಖಂಡೋಬ ಆನಂದದಿಂದ ನಗಲಿಕ್ತಾರ. ರುಕುಮಾಯಿ ಸಹಿತ ವಿಠಲ ಆನಂದದಿಂದ ನಗಲಿಕ್ತಾರ. ಆನಂದ ಪಟ್ಟು ನಾ ಇವತ್ತು ಧನ್ಯ ಆದ್ವಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಪುತ್ರ ಸಹಿತವಾಗಿ ಆನಂದದಿಂದ ಮಕ್ಕಳು ಜಿಗದಾಡ್ಲಿಕ್ಕತ್ತಾವ. ವಿಠಲನ್ ನೋಡಿ, ಖಂಡೋಬಾನ್ ನೋಡಿ ಜಿಗದಾಡ್ಲಿಕ್ಕತ್ತಾವ, ಆನಂದ ಪಡ್ಲಿಕ್ಕತ್ತಾರ. ಭಗವಂತ ಇಷ್ಟು ಆನಂದ ಪಟ್ರಿ ತನ್ನ ಒಂದು ವಿಚಾರವನ್ನೇ ವಿಠಲ ಮರೆತು ಬಿಟ್ಟಾನಲ್ಲ, ನನ್ನ ಸಾವಿರಾರು ಮಂದಿ ನನ್ನ ದರ್ಶನಕ್ಕೆ ಪಂಢರಪುರಕ್ಕೆ ಬಂದಾರನ್ನೋ ವಿಚಾರನ ವಿಠಲಗ್ ಮರ್ತ್ ಹೋಗ್ಯದ. ತುಕಾರಾಮ್ ಮಹಾರಾಜರು ವಿಠಲ ನೆನಪು ಮಾಡ್ಲಿಕ್ಕೊಳ್ಲಿಕ್ತಾರ, ಭಗವಂತ ನೀನ್ ನನ್ನ ಮನೆಯೊಳಗ್ ಬಂದ್ ನಿಂತಿ ಖರೆ, ಆದ್ರೆ ನಿನ್ನ ಬೆಟ್ಟ ಆಗ್ಲಿಕ್ಕೆ ಸಾವಿರಾರು ಮಂದಿ ಅಲ್ಲಿ ಹೋಗಿ ನಿನ್ನ ಮಂದಿರದೊಳಗ ನಿನ್ನ ಗ್ರಾಮದೊಳಗ ನನ್ನ ಮಾಹೇರ ಪಂಢರಪುರದೊಳಗ ಬಂದ್ ನಿಂತ್ಕೊಂಡಾರ, ಹೋಗಿ ಅವನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಆನಂದದಿಂದ ವಿಠಲನ ಕಳಿಸ್ಕೊಟ್ರು. ವಿಠಲ ದೇವದೊಳಗ ಅಂತರ್ಜ್ಞಾನ ಆದ್ರು, ಪಂಢರಪುರದೊಳಗ ಪ್ರಕಟ ಆಗಿ ಮೂರ್ತಿಮಂತನಾಗಿ ನಿಂತ್ಕೊಂಡಾರ. ಸಾವಿರಾರು ಜನರಿಗೆ ಆನಂದದಿಂದ ದರ್ಶನ ಕೊಡ್ಲಿಕ್ಕತ್ತಾರ. ಹೇಳೋ ತಾತ್ಪರ್ಯ ಏನದಂದ್ರ ತುಕಾರಾಮ್ ಮಹಾರಾಜರ ಅವಸ್ಥಾ ಎಷ್ಟು ದೊಡ್ಡದಿತ್ತು, ಎಂತ ಶ್ರೇಷ್ಠ ಸಂತ ತುಕಾರಾಮ್ ಮಹಾರಾಜರಿದ್ರು. ಅಂತ ತುಕಾರಾಮ್ ಮಹಾರಾಜರ ದಿವ್ಯವಾಗಿರ್ತಕ್ಕಂತ ವಿಚಾರವನ್ನ ನಾವು, ಅವರ ಚರಿತ್ರೆಯನ್ನ ನಾವು ಶ್ರವಣ ಮಾಡ್ಲಿಕ್ಕತ್ತೀವಿ. ತುಕಾರಾಮ್ ಮಹಾರಾಜರು ಆನಂದದಿಂದ ಭಗವಂತನ ದರ್ಶನ ಪಡ್ಕೊಂಡ್ರು. ಪಂಢರಪುರಕ್ಕೆ ಹೋದಂತ ಸಂತ ಮಹಾಂತರು ಮರಳಿ ಅನೇಕ ದಿನಗಳ ನಂತರ ಮತ್ತ ಅವರು
ದೇವು ಗ್ರಾಮಕ್ಕೆ ಬಂದ್ರು, ನಡೆದಂತ ಘಟನೆಯನ್ನ ತುಕಾರಾಮ್ ಮಹಾರಾಜರು ಎಲ್ಲ ಸಂತರಿಗೆ ತಿಳಿಸಿದ್ರು. ಎಲ್ಲಾ ಸಂತರಿಗಿಷ್ಟರ ಆನಂದನ ಸ್ಥಳ. ಭಗವಂತ ನಮ್ಮ ತುಕಾರಾಮರ ಇಂತಹ ಸ್ಥಿತಿ ನೋಡಿ ಅವ್ರ ಮನಸ್ಸೊಳಗೆ ಏನೇನೋ ಕಳವಳಿತ್ತು, ಏನೇನೋ ವಿಚಾರ ಮಾಡ್ಲಿಕ್ಕೆ ತುಕಾರಾಮ್ ಮಹಾರಾಜರು ಆನಂದದಿಂದ ಆರೋಗ್ಯವಾಗಿ ನಿಂತಿರೋದನ್ನ ನೋಡಿ ಬಹಳ ಆನಂದನಸ್ತು. ಯಾವ ಭಗವಂತನ ನೋಡಿ ಅವರ ಮನಸ್ಸು ಆನಂದ ಪಟ್ಟಿತ್ತಲ್ಲ, ಅದಕ್ಕೆ ಸಹಸ್ರಾವಧಿ ಪಟ್ಟು ತುಕಾರಾಮ್ ಮಹಾರಾಜರು ನಮ್ಮ ಮೌಲಿ ನಮ್ಮ ಸಂತರು ಆರಾಮಾಗಿದ್ರಲ್ಲ, ಆರೋಗ್ಯವಂತರಾದಲ್ಲ ಅಂತ ತಿಳ್ಕೊಂಡು ಎಲ್ಲಾ ಸಂತರಿಗೆ ಆನಂದನಸ್ತು. ಭಗವಂತ ದರ್ಶನ ಕೊಟ್ಟಿದ್ದು ಅವ್ರಿಗಿಷ್ಟರ ಆನಂದನ ಸ್ಥಳ. ಮುಂದಿನ ಚರಿತ್ರೆ ಭಾಗವನ್ನ ನಾವು ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಚರಣ ಒಂದು ಉಪನ್ಯಾಸಕ್ಕ ಪ್ರವಚನಕ್ಕ ನಾವು ಮಂಗಲ ಹಾಡ್ಲಿಕ್ಕತ್ತೀವಿ. ಅಂತ ಭಗವಂತನ ಕೃಪಾಶೀರ್ವಾದ ನಮ್ಮ ನಿಮ್ಮೆಯಲ್ಲಿರ್ಲಿ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನ ವಿಠಲನ ಚಿದಂಬರ ಶೇಷಾಚಲ ದಿವ್ಯ ಚರಣಗಳಿಗೆ ನಾನು ಅರ್ಪಣೆ ಮಾಡ್ಲಿಕ್ಕತ್ತೀನಿ. ಓಲಾ ಪುಂಡಲಿ ಕವರದಿ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಸಂತ ತುಕಾರಾಮ್ ಮಹಾರಾಜ ಕಿ ಜೈ. श्री शिव चिदंबर शेषाचल सद्गुरु महाराज की जय. जय जय रघुवीर समर्थ।